ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ತಾನೇ ಸಭಾ ದಿನದ ಆರಾಧನೆಯನ್ನು ಆಶೀರ್ವಾದ ಮಾಡಿ ನಡೆಸಿಕೊಡುವ ಹಾಗೆ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುತ್ತಾ, ಕರ್ತನೆ ಸ್ತೋತ್ರ ದೇವರೇ, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ವಾಟ್ ಎ ಮೈಟಿ ಗಾಡ್ ಯು ಆರ್, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೆ ಸಬ್ಬ ದಿನವನ್ನು ದೇವರ ದಿನವೆಂದು ಆಚರಣೆ ಮಾಡ್ರಿ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ಅದೇ ರೀತಿಯಾಗಿ ನಿನ್ನ ಮಕ್ಕಳಾಗಿ ಒಂದುಗೂಡಿ ಆರಾಧಿಸುವಂತೆ ನೀನು ಕೊಟ್ಟಂತ ಈ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಈ ಒಂದು ಕರ್ತನೆ ಸ್ತೋತ್ರ ದೇವರೇ, ಈ ಒಂದು ರೆಕಾರ್ಡಿಂಗ್ ಅಲ್ಲಿ ದೇವರೇ ನಿನ್ನ ನಾಮ ಮಹಿಮೆ ಹೊಂದಿಕೊಳ್ಳುವ ಹಾಗೆ ದೇವರೇ, ನಿನ್ನ ಚಿತ್ತ ನೆರವೇರುವ ಹಾಗೆ ದೇವರೇ ನೀನ್ ಕೃಪೆ ಮಾಡು ಸ್ವಾಮಿ. ಹಾಲೆಲೂಯಾ. ಕರ್ತ, ನಮ್ಮ ಮಧ್ಯದಲ್ಲಿ ನೀನಿದ್ದು ಕಾರ್ಯ ಮಾಡಿ ನೀನ್ ಮಹಿಮೆ ಹೊಂದಿಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇವೆ ಸ್ವಾಮಿ. ಹಾಲೆಲೂಯಾ. ದೇವರೇ ನಿನ್ಗೆ ಸ್ತೋತ್ರ. ಸಬ್ಬತ್ತಿನಕ್ಕೆ ಒಡೆಯನಾಗಿರುವ ಆತನೇ ನಿನ್ಗೆ ಸ್ತೋತ್ರ ದೇವರೇ. ಹಾಲೆಲೂಯಾ. ನಮ್ಮನ್ನು ಜೀವಂತವಾಗಿಟ್ಟಿದ್ದಿ, ನಿನ್ನನ್ನು ಆರಾಧಿಸಲಿಕ್ಕೆ ಕೃಪೆಯನ್ನು ಕೊಟ್ಟಿದ್ದಿ. ಹೌದು ಕರ್ತನೆ, ಆರಾಧನೆ ಎಲ್ಲ ಮಹಿಮೆ ನಿಮಗೆ ಸಲ್ಲಲ್ಪಡಲಿ. ಹೌದು ಕರ್ತನ ದೇವರೇ, ಪ್ರತಿಯೊಬ್ಬ ಮಕ್ಕಳು ಕೂಡ ಕರ್ತನೆ ಸಬ್ಬತ್ ದಿನವನ್ನು, ದೇವರ ದಿನವನ್ನು ನೆನೆಸಿ ಕರ್ತನೆ ನಿನಗೆ ಕೃತಜ್ಞತಾ ಸ್ತುತಿಯೊಡನೆ ನಿನ್ನನ್ನು ಆರಾಧಿಸ್ಲಿಕ್ಕೆ ಆಗುವಂತ ಸ್ವಾಮಿ. ಹೌದು ಕರ್ತನೆ, ಆರಾಧನೆಯ ಪ್ರಾರಂಭದಿಂದ ಕೊನೆಯವರೆಗೂ ಪರಿಶುದ್ಧಾತ್ಮನೆ ನೀನ್ ನಮಗೆ ಜೊತೆಗಾರನಾಗಿದ್ದು ನಡೆಸಿಕೊಡ್ಬೇಕಾಗಿ ನಾನು ಬೇಡ್ತೇನೆ. ಹೌದು, ಎಲ್ಲಾ ತಡೆಗಳು, ವೈರ್ಯ ಕಾರ್ಯಗಳು ಲಯವಾಗಿ ಹೋಗಬೇಕು ಸ್ವಾಮಿ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಿಕೊಳ್ಳಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಾನೇ. ಆಮೆನ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆರಾಧನೆ ಬೆಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಾಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ಕಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ಕಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆ ಬೀಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಾಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅಬ್ರಹಾಂ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಾಂಧವನೆಲ್ಲ ಮುರಿದೋಯಿತು. ಅಬ್ರಹಾಮ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯಿತು. ಇಸ್ರಾಯೇಲ್ ಮಕ್ಕಳ ಪಠಿಸಿ ಆರಾಧಿಸಿದ ಎರಿಕೋ ಕೋಟೆ ಮುರಿದು ಬಿಟ್ಟು. ಇಸ್ರಾಯೇಲ್ ಮಕ್ಕಳ ಪಠಿಸಿ ಆರಾಧಿಸಿದಾಗ ಎರಿಕೋ ಕೋಟೆ ಮುರಿದು ಬಿಟ್ಟು. ಹೇಳಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆ ಬೀಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಾಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಮುವೇಲ ಬಾಲಕನನ್ನು ಕೊಟ್ಟನು ದೇವ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಮುವೇಲ ಬಾಲಕನನ್ನು ಕೊಟ್ಟನು ದೇವ. ಎಲಿಷನ ಶಿಷ್ಯನ ಸಲಬಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲಿಷನ ಶಿಷ್ಯನ ಸಲಬಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಹಿಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ಕಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಹಿಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ಕಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆ ಬೀಚದಂತ ಬಂದ
ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಾಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ಕರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ಕರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆ ಬೀಜದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಾಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಹೌದು ದೇವ್ರೆ, ಆರಾಧನೆಯಲ್ಲಿ ದೇವ್ರೆ, ಆರಾಧನೆಯನ್ನು ಮೆಚ್ಚುವಂತ ದೇವರು ಸ್ವಾಮಿ, ಸ್ತುತಿಗಳನ್ನು ಮೆಚ್ಚುವಂತ ದೇವರು ಸ್ವಾಮಿ. ಸ್ತುತಿ ಸ್ತೋತ್ರಗಳಿಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯ. ಹಾಲೆಲೂಯಾ, ಹಾಲೆಲೂಯಾ. ಕರ್ತನಿಗೆ ಕಾಯುವವರು ನಿಜವಾಗಿ ಅಂತ್ಯ ಉಂಟು, ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅಪಮಾನಗೊಂಡರು, ನಿಜವಾಗಿ ಅಂತ್ಯ ಉಂಟು, ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ, 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 ಅದ್ಭುತವ ಹೊಂದಲು ಕಾಯುತ್ತಿರುವೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ, ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ. ಬಲವೊಂದುವೆ, ಎದ್ದಿಡುವೆ, ಕಾದಿನಂತೆ ನಾ ಹಾರುವೆ. ಬಲವೊಂದುವೆ, ಎದ್ದಿಡುವೆ, ಆದಿನಂತೆ ನಾ ಹಾರುವೆ. ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ, 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 ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಲದಲ್ಲಿ ದರ್ಶನವ ನೆರವೇರಿಸುವ, ಕಾಲದಲ್ಲಿ ದರ್ಶನವ ನೆರವೇರಿಸುವ. ಸುಳ್ಳಾಡದು, ನೆರವೇರುವುದು, ತಡವಾದರೂ ನಾ ಕಾಯುತ್ತಿರುವೆ. ಸುಳ್ಳಾಡದು, ನೆರವೇರುವುದು, ತಡವಾದರೂ ನಾ ಕಾಯುತ್ತಿರುವೆ. ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವು ಅಗಲಿದರು. ಎಲ್ಲವನ್ನು ಕಳೆದುಕೊಂಡರು,
ನಾವು ಅಗಲಿದರು ಕರೆದಾತನು ನಂಬಿಗಸ್ತನು ಸುಖಜೀವನ ಬರ ಮಾಡುವನು ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರ ಮಾಡುವನು ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ. ಹಲ್ಲೆಲೂಯಾ. ಹೌದಪ್ಪ, ನೀನು ಕಾಯುವಂತ ದೇವರು ಸ್ವಾಮಿ. ನಿನ್ನ ವಾಕ್ಯ ಹೇಳ್ತದೆ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಕರ್ತನೆ, ಈ ದಿನದಲ್ಲೂ ದೇವರೇ, ಈ ಸಭಾ ದಿನದ ಆರಾಧನೆಯಲ್ಲಿ ನೀನು ಬರಮಾಡಿರುವುದಕ್ಕಾಗಿ ಸ್ತೋತ್ರ. ನೀನು ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ದೇವರೇ. ಕಳೆದ ದಿನದಲ್ಲಿ ಕರ್ತ ನೀನು ಮಾಡಿದಂತ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ಈ ಸಭಾ ದಿನದಲ್ಲಿ ಕರ್ತ ನಮ್ಮನ್ನು ನೀನು ಬರಮಾಡಿದಿ. ಇದನ್ನು ವೀಕ್ಷಿಸುವಂತ ಪ್ರತಿ ಒಬ್ಬೊಬ್ಬರನ್ನು ಕರ್ತನೆ, ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ಆಶೀರ್ವಾದ ಮಾಡ್ತೇವೆ. ಸಮಯದಲ್ಲಿ ನಾವು ಕೀರ್ತನೆ ಭಾಗಕ್ಕೆ ಬರೋಣ. ಕೀರ್ತನೆ 90ನೇ ಅಧ್ಯಾಯ. ಕೀರ್ತನೆ 90ನೇ ಅಧ್ಯಾಯ ನಮ್ಮ ಮಧ್ಯದಲ್ಲಿ ಓದುವಾಗ ನಾವೆಲ್ಲರೂ ಶ್ರದ್ಧೆಯಿಂದ ನೋಡಿಕೊಳ್ಳೋಣ. ಕರ್ತನೆ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೆ. ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ. 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನಿನ್ನಿನ ದಿನದಂತೆಯೂ ರಾತ್ರಿಯ ಜಾವದಂತೆಯೂ ಅವೇ. ನೀನು ಮನುಷ್ಯರನ್ನು ಪ್ರವಾಹದಿಂದ ಬಡಕೊಂಡು ಹೋಗುತ್ತಿ. ಅವರು ನಿದ್ರೆಗೆ ಸಮಾನರೇ. ಅವರು ಒತ್ತಾರೆಯಲ್ಲಿ ಚಿಗುರುವ ಹುಲ್ಲಿನಂತಿದ್ದಾರೆ. ಅದು ಉದಯದಲ್ಲಿ ಬೆಳೆದು ಹೂ ಬಿಡುತ್ತದೆ, ಸಂಜೆಯಲ್ಲಿ ಕೊಯ್ಯಲ್ಪಟ್ಟು ಒಣಗಿ ಹೋಗುತ್ತದೆ. ನಿನ್ನ ಕೋಪದಿಂದ ಇಲ್ಲವಾದೆವು, ನಿನ್ನ ರೌದ್ರದಿಂದ ತಲ್ಲಣಗೊಂಡೆವು. ನಮ್ಮ ದ್ರೋಹಗಳನ್ನು ನಿನ್ನ ಮುಂದೆಯೂ ನಮ್ಮ ಗುಪ್ತ ಪಾಪಗಳನ್ನು ನಿನ್ನ ತೇಜೋ ದೃಷ್ಟಿಯಲ್ಲಿಯೂ ಇಟ್ಟುಕೊಂಡಿದ್ದಿ. ನಿನ್ನ ರೋಷದಿಂದ ನಮ್ಮ ಕಾಲವೆಲ್ಲ ಸಂದು ಹೋಯಿತು. ನಮ್ಮ ವರ್ಷಗಳು ನಿಟ್ಟುಸಿರಿನಂತೆ ತೀರಿ ಹೋದವು. ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ, ಅದು ಬೇಗನೆ ಗತಿಸಿ ಹೋಗುತ್ತದೆ. ನಾವು ಆರಿ ಹೋಗುತ್ತೇವೆ. ನಿನ್ನ ಕೋಪದ ಬಲವನ್ನು, ಭಯಭಕ್ತಿಗೆ ಕಾರಣವಾಗಿರತಕ್ಕ ನಿನ್ನ ರೌದ್ರವನ್ನು ಗ್ರಹಿಸುವವರಾರು? ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆವು. ಯೆಹೋವನೇ, ಮನಸ್ಸನ್ನು ಬೇರೆ ಮಾಡಿಕೋ. ಎಷ್ಟರವರೆಗೆ ಕೋಪ ಮಾಡುವಿ? ನಿನ್ನ ಸೇವಕರ ಮೇಲೆ ಅಂತಃಕರಣವಿರಲಿ. ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು. ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆವು. ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು. ನಿನ್ನ ಸೇವಕರಿಗೆ ನಿನ್ನ ರಕ್ಷಾಕಾರ್ಯವು, ಅವರ ಮಕ್ಕಳಿಗೋಸ್ಕರ ನಿನ್ನ ಮಹತ್ತು ಪ್ರಕಟವಾಗಲಿ. ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ. ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು. ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು. ಆಮೆನ್, ಆಮೆನ್. ದೇವರು ಕೊಟ್ಟಂತ ಈ ಕೀರ್ತನೆಗೋಸ್ಕರ ದೇವರ ಸನ್ನಿಧಾನದಲ್ಲಿ ಕೈಗೊಳ್ಳನೆತ್ತಿ ದೇವರಿಗೆ ನಾವು ಸ್ತೋತ್ರ ಮಾಡುತ್ತಾ, ದೇವರೇ, ನೀನು ನಮ್ಮ ಕೆಲಸವನ್ನು ನೀನು ಸಫಲಪಡಿಸು ಎಂಬುದಾಗಿ ಕರ್ತನೆ ನಿನ್ನ ಹಸ್ತದಲ್ಲಿ ನಾವು ಒಪ್ಪಿಸ್ತಾ ಇದ್ದೇವೆ ಸ್ವಾಮಿ. ಇದುವರೆಗೂ ಕಾದು ನಡೆಸಿದಂತ ದೇವರು ಮುಂದೆಯೂ ಸಹ ನೀನು ನಡೆಸಲಿರುವುದಕ್ಕಾಗಿ ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.
ಸಮಯದಲ್ಲಿ ನಾವು ದೇವರ ಸಂದೇಶಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವೇ ದೇವರಿಗೆ ಒಪ್ಪಿಸಿಕೊಡುತ್ತಾ ಈ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಕೇಳಿಕೊಳ್ಳೋಣ. ದೇವರೇ, ಇವತ್ತಿನ ಆರಾಧನೆಯಲ್ಲಿ ದೇವರೇ ನಮ್ಮೊಟ್ಟಿಗೆ ನೀನು ಮಾತನಾಡು ಎಂಬುದಾಗಿ. Hallelujah. Praise the Lord. Thank you, Lord. Thank you, Jesus. O Rabba Shandara Balakosho Koro Mandori Malakoro Mandori Shandara. Hallelujah. Praise the Lord. Thank you, Lord. Thank you, Jesus. Thank you, Lord. Thank you, Jesus. Hallelujah. ಈ ಸಮಯದಲ್ಲಿ ದೇವರ ಸನ್ನಿಧಾನ, ದೇವರ ಸಂದೇಶವನ್ನು ಈ ದಿನದಲ್ಲಿ ದೇವರು ಪ್ರಕಟಪಡಿಸುವಂತ ಈ ಸಂದೇಶ ಪ್ರತಿ ಒಬ್ಬೊಬ್ಬರಲ್ಲಿ ಮಾತನಾಡುವಾಗೆ, ಪ್ರತಿ ಒಬ್ಬೊಬ್ಬರಲ್ಲಿ ಕರ್ತನ ಕಾರ್ಯ ಮಾಡಿಸು. ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ. ಪ್ರತಿ ಒಬ್ಬೊಬ್ಬರ ಕಿವಿಗಳು ತೆರೆಯಲ್ಪಡಲಿ. ಪ್ರತಿ ಒಬ್ಬೊಬ್ಬರ ಕರ್ತನ ನಿನ್ನ ಮಹಿಮೆಗಾಗಿ ಕರ್ತನ ಚಲಿಸುವಾಗೆ ನಿನ್ನ ಎಲ್ಲ ಘನಮಾನ ಮಹಿಮೆ ನಿನಗೆ ಸಾಲಲಿ. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ ನಮ್ಮ ಸ್ವರ್ಗೀಯ ಜೀವವುಳ್ಳ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಈ ಸಭಾ ದಿನದ ಆರಾಧನೆಯಲ್ಲಿ ದೇವರು ನಮ್ಮನ್ನು ಬರಮಾಡಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತಾ, ಈ ಸಮಯದಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಇಟ್ಟಂತ ಈ ಸಂದೇಶಕ್ಕಾಗಿ ನಾವು ನೋಡಿಕೊಳ್ತಾ ಇದ್ದೇವೆ. ಈ ಸಮಯದಲ್ಲಿ ಆದಿಕಾಂಡ 13ನೇ ಅಧ್ಯಾಯ 8ನೇ ವಚನ ಮತ್ತೆ 9ನೇ ವಚನ. ಆದಿಕಾಂಡ 13ನೇ ಅಧ್ಯಾಯ 8 ಮತ್ತೆ 9ನೇ ವಚನ. ಈಗಿರಲು ಅಬ್ರಹಾಮನು ಲೋಟನಿಗೆ, ನನಗೂ ನಿನಗೂ, ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು. ನಾವು ಸಹೋದರರಲ್ಲವೇ? ದೇಶವೆಲ್ಲ ನಿನ್ನೆದುರಿಗೆ ಇದೆ. ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ನಾವು ನೋಡಿಕೊಳ್ತೇವೆ, ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು ಅಬ್ರಾಮ್ ಮತ್ತೆ ಲೋಟನ ಜೀವಿತದ ಬಗ್ಗೆ. ದೇವ್ರು ಹೇಳ್ತಾನೆ 12ನೇ ಅಧ್ಯಾಯದಲ್ಲಿ, ದೇವ್ರು ಹೇಳ್ತಾನೆ, ನೀನು ನಿನ್ನ ಬಂಧು ಬಳಗವನ್ನು ಬಿಟ್ಟು ಹೊರಗೆ ಬಾ ಎಂಬುದಾಗಿ ಅಬ್ರಾಮ್ಗೆ ದೇವ್ರು ಹೇಳ್ತಾರೆ. ಆದ್ರೆ ಅಬ್ರಾಮ್ ಏನ್ ಮಾಡ್ತಾನೆ ಅಂದ್ರೆ ಲೋಟನ್ನ ಕರ್ಕೊಂಡು ಬರ್ತಾನೆ. ಆ ಲೋಟನ್ನ ಕರ್ಕೊಂಡು ಬಂದಾಗಿಂದ ಅವನ ಜೀವಿತದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಇರ್ತವೆ. ಆದ್ರೆ ಇಲ್ಲಿ 13ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ಅಲ್ಲಿ ಏನ್ ತೋರಿಸ್ತದೆ ಅಂದ್ರೆ, ಅಬ್ರಾಮನ ಕುರಿಕಾಯೋರ್ಗೂ ಮತ್ತೆ ಲೋಟನ ಕುರಿಕಾಯೋರ್ಗೂ ಯಾವಾಗ್ಲೂ ಅಲ್ಲಿ ಜಗಳ ಆಗ್ತಾ ಇರ್ತದೆ. ಯಾಕಂದ್ರೆ ಅವರ ಸಂಪತ್ತು ಜಾಸ್ತಿ ಆಗ್ತಾ ಇರ್ತದೆ. ಹಂಗಾಗಿ ಅವರಿರುವಂತ ಸ್ಥಳ ಅದು ಸಾಕಾಗ್ತಾ ಇರ್ಲಿಲ್ಲ. ಹಾಗಾಗಿ ಅವರ ಜೀವಿತದಲ್ಲಿ ಏನಾಗ್ತದೆ ಅಂದ್ರೆ ಅದೊಂದು ಕಿರಿಕಿರಿ ಆಗ್ತಾ ಇರ್ತದೆ. ಹಲ್ಲೆಲೂಯಾ. ಅದಕ್ಕೆ ಅಬ್ರಾಮ್ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ 9ನೇ ವಚನದಲ್ಲಿ ನಾವು ನೋಡಿಕೊಳ್ತೇವಲ್ಲ, ನೀನು ಎಡಕ್ಕೆ ಹೋದ್ರೆ ನಾನು ಬಲಕ್ಕೆ ಹೋಗ್ತೇನೆ, ಅವನ್ ಬಲಕ್ಕೆ ಹೋದ್ರೆ ನಾನು ಎಡಕ್ಕೆ ಹೋಗ್ತೇನೆ ಅಂತ ಫಸ್ಟ್ ಚಾಯ್ಸ್ ಬಂದು ಲೋಟನ್ಗೆ ಕೊಡ್ತಾರೆ. ಲೋಟನ್ಗೆ ಯಾಕೆ ಕೊಡ್ತಾನೆ ಅಂದ್ರೆ, ಇವನು ದೇವರ ಮಗನಾಗಿರೋದ್ರಿಂದ ಇವನಲ್ಲಿ ಇದ್ದಂತ ಒಳ್ಳೆ ಗುಣ ಫಸ್ಟ್ ಚಾಯ್ಸ್ ಕೊಡ್ತಾನೆ. ಅದಕ್ಕೆ ಅವನು ದೇವರು ಅಲ್ಲಿ 12ನೇ ಅಧ್ಯಾಯದಲ್ಲಿ ಕರ್ಕೊಂಡು ಬರುವಾಗ ಅವನೇನ್ ಮಾಡ್ತಾನೆ, ಲೋಟನನ್ನು ಕರ್ಕೊಂಡು ಬರ್ತಾನೆ. ಯಾಕೆ? ನನ್ನ ಜೊತೆ ಇವನು ಚೆನ್ನಾಗಾಗ್ಬೇಕಂತ ಅವನು ಕರ್ಕೊಂಡು ಬರ್ತಾನೆ. ಆದ್ರೆ ಆ ದೇವರ ಉದ್ದೇಶ ಅದಿರ್ಲಿಲ್ಲ. ಆದ್ರೆ ಇಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತಾ ಇದ್ದೇವೆ, ಅಲ್ಲಿ ಲೋಟನ್ಗೂ ಅಬ್ರಾಮನಲ್ಲಿ ಒಂದು ಕೆಲಸದವರ ಮಧ್ಯದಲ್ಲಿ ಅವ್ರಿಗೆ ಕಿರಿಕಿರಿ ಆಗ್ತಾ ಇತ್ತು. ಆದ್ರೆ ಆ ಕಿರಿಕಿರಿ ಏನಾಗ್ತಾ ಇತ್ತು ಅಂದ್ರೆ ಅದು ದಿನ ಹೆಚ್ಚಾಗ್ತಾ ಇತ್ತು. ಅದರ ವಾಕ್ಯ ಹೇಳ್ತದೆ, ನಾನು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ ಎಂಬುದಾಗಿ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಅಲ್ಲಿ ಒಂದು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನ ಏನಂದ್ರೆ, ನೀನ್ ಎಡಕ್ಕೆ ಹೋದ್ರೆ ನಾನು ಬಲಕ್ಕೆ ಹೋಗ್ತೇನೆ, ನಾನು ಬಲಕ್ಕೆ ಹೋದ್ರೆ ನೀನ್ ಎಡಕ್ಕೆ ಹೋಗ್ಬೇಕೆಂಬುದಾಗಿ. ಆದ್ರೆ ಅವನೇನ್ ಮಾಡ್ತಾನೆ, ಅಲ್ಲಿ ಕೆಳಗಿನ ವಚನ ನಾವು ನೋಡಿಕೊಳ್ಳುವಾಗ ಅಲ್ಲಿ 13:10 ಕೆಳಗಡೆ ವಚನ 13:10 ಓದ್ಕೊಳ್ಳೋಣ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗೋರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದುದರಿಂದ ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಮೂಡನ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಅಬ್ರಹಾಮನು ಕನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೊದೋಮಿಗೆ ಬಂದನು.
ಆದರೆ ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾಪರಾಧಿಗಳು ಆಗಿದ್ದರು. ಆಮೆನ್, ಹಲ್ಲೆಲೂಯ. ಆದ್ರೆ ಲೋಟ ಏನ್ ಮಾಡ್ತಾನೆ ಅಂದ್ರೆ ಶಾರೀರಿಕವಾಗಿ ಯೋಚನೆ ಮಾಡಿ ಅವನು ಒಂದು ಇದು ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ಅಬ್ರಾಮನ ಜೀವಿತ ಆಗಿರ್ಲಿಲ್ಲ. ಅವನ್ ಏನ್ ಅವನ್ಗೆ ಫಸ್ಟ್ ಚಾಯ್ಸ್ ಕೊಡ್ತಾರೆ ಲೋಟನ್ಗೆ. ಆದ್ರೆ ಇವನ್ ಎಲ್ಲ ಆದ್ಮೇಲೆ ಅಬ್ರಾಮ್ ಆ ಚಾಯ್ಸ್ ತಗೊಳ್ತಾನೆ. ಇಲ್ಲಿ ನಾನು ಏನ್ ಹೇಳಕ್ಕೆ ಬರ್ತೇನೆ ಅಂದ್ರೆ, ಇವತ್ತು ನಾವು ಶಾರೀರಿಕವಾಗಿ ನಾವು ಜೀವಿಸಕ್ಕೆ ಅಲ್ಲ, ನಾವು ಆತ್ಮಿಕವಾಗಿ ಜೀವಿಸ್ಬೇಕೆಂಬುದಾಗಿ ನಾವು ದೇವ್ರ ಎದುರು ನೋಡ್ತಾ ಇದ್ದಾನೆ. ಇಲ್ಲಿ ಏನಂದ್ರೆ ಬಿಟ್ಕೊಡುವಂತ ಮನಸ್ಸು ನಮಗಿರ್ಬೇಕು. ಅದಕ್ಕೆ ದೇವ್ರ ವಾಕ್ಯ ದೇವ್ರ ಏನ್ ಮಾಡ್ತಾ ಇವತ್ತು ದೇವ್ರ ತನ್ನ ಮಕ್ಕಳ ಜೀವಿತದಲ್ಲಿ ಏನ್ ನೋಡ್ತಾ ಇದ್ದಾನೆ ಅಂದ್ರೆ, ನಾವು ಬಿಟ್ಕೊಡುವವರಾಗಿರ್ಬೇಕು. ಏನ್ ಬಿಡ್ಬೇಕು? ಹಲ್ಲೆಲೂಯ. ಈ ಲೋಕದ ಕಾರ್ಯಗಳೆಲ್ಲ ನಾವು ಬಿಡುವವರಾಗಿರ್ಬೇಕು. ಈ ಲೋಕದ ಕಾರ್ಯಗಳನ್ನು ಬಿಡುವಾಗ ಪರಲೋಕದ ಕಾರ್ಯಗಳನ್ನು ನಾವು ಸ್ವೀಕಾರ ಮಾಡಿಕೊಳ್ತೇವೆ. ಅಲ್ಲಿ ನಾವು ನೋಡುವಾಗ ಅಬ್ರಾಮನ ಜೀವಿತದಲ್ಲಿ ನೋಡುವಾಗ ಅವನ್ನೆಲ್ಲ ಬಿಟ್ಕೊಟ್ಟ ಆದ್ಮೇಲೆ ಏನಾಗ್ತದೆ, ದೇವರು ಅವನ್ನ ಅಭಿವೃದ್ಧಿ ಮಾಡ್ತಾರೆ. ಹಲ್ಲೆಲೂಯ. ಎಲ್ಲಿವರೆಗೂ ಅವನ್ ಲೋಟ ಇದ್ನೋ ಅಲ್ಲಿವರೆಗೂ ಅವನ್ಗೆ ದೇವ್ರು ಮಾತಾಡ್ಲಿಲ್ಲ. ಆದ್ರೆ ಲೋಟ ಹೋದ್ಮೇಲೆ ಅಲ್ಲಿಂದ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. 17ನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ದೇವ್ರ ವಾಗ್ದಾನ ಅಲ್ಲಿ ಪ್ರಕಟ ಆಗ್ತದೆ. ನೋಡಿಕೊಳ್ಳೋಣ. ಆದಿಕಾಂಡ 17ನೇ ಅಧ್ಯಾಯ, ಅಲ್ಲಿ 17ನೇ ಅಧ್ಯಾಯ 1ನೇ ವಚನ. ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅನ್ನನು. ಅಬ್ರಹಾಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತಾಡಿ, ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ, ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ. ಇನ್ನು ಮುಂದೆ ನಿನಗೆ ಅಬ್ರಹಾಮ್ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು. ಆಮೆನ್, ಹಲ್ಲೆಲೂಯ. ಇಲ್ಲಿ ದೇವರು ಯಾವಾಗ ಅಲ್ಲಿ ಪ್ರತ್ಯೇಕ ಆಗ್ತಾರೋ ಅಲ್ಲಿ ದೇವರು ಅವನ ಅಬ್ರಾಮನ ಜೀವಿತದಲ್ಲಿ ಮಾತಾಡಕ್ಕೆ ಪ್ರಾರಂಭ ಮಾಡ್ತಾರೆ. ನಾನೇನ್ ಹೇಳಕ್ಕೆ ಬರ್ತೇನೆ ಅಂದ್ರೆ, ಇವತ್ತು ದೇವರ ಮಾತಿಗೆ ನಾವು ಕಿವಿಗೊಡ್ಬೇಕು. ಇವತ್ತು ನಮ್ಮ ಸ್ವಂತ ಬಲದ ಮೇಲೆ ಹತ್ಕೊಳ್ಳೋದಲ್ಲ, ದೇವರ ಬಲದ ಮೇಲೆ ಹತ್ಕೊಳ್ಬೇಕು. ಹಲ್ಲೆಲೂಯ. ಇವೆಲ್ಲ ಏನಂದ್ರೆ ದೇವ್ರು ನಮಗೋಸ್ಕರ ಇಟ್ಟಂತ ಒಂದು ಎಕ್ಸಾಂಪಲ್ಸ್. ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಅಲ್ರಿ, ಇವತ್ತು ದೇವ್ರ ಎದುರು ನೋಡ್ತಾ ಇದ್ದಾನೆ. ಇವತ್ತು ನನ್ನ ಮಾತಿಗೆ ಕಿವಿಗೊಡ್ತಾ ಇದ್ದಾರ. ಹಲ್ಲೆಲೂಯ. ಅದಕ್ಕೆ ಅಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ ಬಹಳ ಚಂದ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಆಮೆನ್, ಹಲ್ಲೆಲೂಯ. ಇವತ್ತು ದೇವರು ನಮ್ಮನ್ನ ಆರಿಸ್ಕೊಂಡಿರೋದು ಯಾಕೆ ಅಂದ್ರೆ ನಾವು ಸಮಾಧಾನ ಪಡಿಸ್ಬೇಕು. ಇವತ್ತು ನಾವು ಮಾತಾಡಿದ್ರೆ ನಾವು ಮಾತಾಡಿದ್ರೆ ಅನೇಕರಿಗೆ ಅಲ್ಲಿ ಸಮಾಧಾನ ಆಗ್ಬೇಕು. ಅದಕ್ಕೆ ದೇವ್ರ ಸಮಾಧಾನವಾಗಿ ಇರ್ಬೇಕಂತಾನೆ ದೇವ್ರು ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಪುನರುತ್ಥಾನ ಆಗಿ ಬಂದ್ಮೇಲೆ ದೇವ್ರು ಹೇಳ್ತಾನೆ, ನಿಮ್ಗೆ ಸಮಾಧಾನವಾಗಿರ್ಲಿ. ಯಾಕೆ ಈ ಲೋಕದಲ್ಲಿ ಸಮಾಧಾನ ಇಲ್ಲ, ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾರೆ ನಿಮಗೆ ಸಮಾಧಾನವಾಗ್ಲಿ. ಇವತ್ತು ಯಾರೆಲ್ಲ ಸಮಾಧಾನ ಇಲ್ವೋ ಅವ್ರು ಯೇಸು ಸ್ವಾಮಿ ಹತ್ರ ಬರೋದಾದ್ರೆ ನಿಮ್ಗೆ ಸಮಾಧಾನ ಕೊಡ್ತಾನೆ. ಯಾಕಂದ್ರೆ ಸಮಾಧಾನ ಮಾತ್ರ ಅಲ್ಲ, ದೇವರು ನಿನ್ನ ಮೇಲಿಟ್ಟಂತ ಉದ್ದೇಶಗಳನ್ನು ಪ್ರಕಟ ಮಾಡ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ ಒಂದು ಕಡೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂಬುದಾಗಿ ಯೆಶಾಯ 55ನೇ ಅಧ್ಯಾಯ 8ನೇ ವಚನ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕೆ ಇಲ್ಲಿ ಒಂದು ಸಂಗತಿ ನಾವು ನೋಡ್ತಾ ಇದ್ದೇವೆ. 1 ಅರಸನ ಪುಸ್ತಕ 3ನೇ ಅಧ್ಯಾಯ 16ರಿಂದ 27ನೇ ವಚನದವರೆಗೂ ನಾವು ನೋಡಿಕೊಳ್ಳುವುದಾದ್ರೆ, 1 ಅರಸನ ಪುಸ್ತಕ 3ನೇ ಅಧ್ಯಾಯ 16ನೇ ವಚನ ಓದಿಕೊಳ್ಳೋಣ. ಅದೇ ಕಾಲದಲ್ಲಿ 2 ಸೂಳೆಯರು ಅರಸನ ಸನ್ನಿಧಿಗೆ ಬಂದರು. ಅವರಲ್ಲಿ ಒಬ್ಬಳು ಅರಸನಿಗೆ, ನನ್ನ ಒಡೆಯ ಕೇಳು, ನಾನು ಈ ಹೆಂಗಸು ಒಂದೇ ಮನೆಯಲ್ಲಿ ವಾಸಿಸುತ್ತೇವೆ. ಇವಳು ಮನೆಯಲ್ಲಿದ್ದಾಗಲೇ ನಾನು ಮಗುವನ್ನು ಹೆತ್ತೆನು. ಮೂರನೆಯ ದಿನದಲ್ಲಿ ಇವಳು ಎತ್ತಳು. ನಾವಿಬ್ಬರು ಒಟ್ಟಿಗೆ ಇದ್ದೆವು. ನಮ್ಮಿಬ್ಬರ ಹೊರತು ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಇವಳು ರಾತ್ರಿಯಲ್ಲಿ ತನ್ನ ಕೂಸಿನ ಮೇಲೆ ಹೊರಳಿದ್ದರಿಂದ ಅದು ಸತ್ತಿತು. ಮಧ್ಯರಾತ್ರಿಯಲ್ಲಿ ಇವಳೆದ್ದು, ನಿನ್ನ ದಾಸಿಯಾದ ನಾನು ಗಾಢ ನಿದ್ರೆಯಲ್ಲಿದ್ದಾಗ ನನ್ನ ಮಗುವನ್ನು ನನ್ನ ಬಳಿಯಿಂದ ತೆಗೆದು ತನ್ನ ಮಗನಲ್ಲಿಟ್ಟುಕೊಂಡವಳು. ಸತ್ತು ಹೋದ ತನ್ನ ಮಗುವನ್ನು
ನನ್ನ ಮಗಳಲ್ಲಿಟ್ಟಳು. ನಾನು ಹೊತ್ತಾರೆ ಎದ್ದು ಮಗುವಿಗೆ ಮೊಲೆ ಕುಡಿಸಬೇಕೆಂದಿರುವಾಗ ಅದು ಸತ್ತಿತ್ತು. ಆದರೆ ಅದನ್ನು ಬೆಳಕಿನಲ್ಲಿ ನೋಡಿದಾಗ ಅದು ನಾನು ಎತ್ತ ಕೂಸಾಗಿರಲಿಲ್ಲ ಎಂದು ಹೇಳಿದಳು. ಆಗ ಎರಡನೆಯವಳು, ಆಗಲ್ಲ, ಬದುಕಿರುವವನು ನನ್ನ ಮಗನು, ಸತ್ತಿರುವವನು ನಿನ್ನ ಮಗನು ಎಂದು ನುಡಿದಳು. ಮೊದಲನೆಯವಳು ತಿರುಗಿ, ಅಲ್ಲ ಅಲ್ಲ, ಸತ್ತಿರುವವನು ನಿನ್ನ ಮಗನು, ಬದುಕಿರುವವನು ನನ್ನ ಮಗನು ಅಂದಳು. ಹೀಗೆ ಅವರು ಅರಸನ ಮುಂದೆ ವಾದಿಸುತ್ತಾ ಇದ್ದರು. ಆಗ ಅರಸ ಹಲ್ಲೆಲೂಯ. ಇಲ್ಲಿ ಇಬ್ರು ಹೆಂಗಸರನ್ನ ನಾವು ನೋಡ್ತೇವೆ. ಅಲ್ಲಿ ಇಬ್ರು ಮಕ್ಕಳನ್ನ ಏರಿರ್ತಾರೆ. ಆದ್ರೆ ಆ ಮಕ್ಕಳ ಜೀವಿತದಲ್ಲಿ ನೋಡ್ಬೇಕಾದ್ರೆ ಒಬ್ಬಳ ಮಗ ತಿರುಗ್ತಾನೆ, ಒಬ್ಬನ ಮಗ ಬದುಕಿರ್ತಾನೆ. ಆದ್ರೆ ಇವಳೇನ್ ಮಾಡ್ತಾಳೆ ಅಂದ್ರೆ ಸತ್ತಿರೋ ಮಗುನ ಎಕ್ಸ್ಚೇಂಜ್ ಮಾಡಿಬಿಡ್ತಾಳೆ. ಅಲ್ಲಿ ವಚನ ಹೇಳ್ತದೆ, 24ನೇ ವಚನ, ನನಗೊಂದು ಕತ್ತಿಯನ್ನು ತಂದು ಕೊಡಿರಿ ಎಂದು ಸೇವಕರಿಗೆ ಹೇಳಿದನು. ಆಮೆನ್, ಹಲ್ಲೆಲೂಯ. ಇದು ಸೊಲೊಮೋನ್ ಏನ್ ಮಾಡ್ತಾನೆ ಅಂದ್ರೆ ಅವನು ಜ್ಞಾನದಿಂದ ಅದನ್ನ ಬಗೆಹರಿಸಕ್ಕೆ ನೋಡ್ತಾನೆ. ಅದನ್ನ ಬಗೆಹರಿಸುವಾಗ ಇಲ್ಲಿ 26ನೇ ವಚನ, ಆಗ ಜೀವನದಿಂದ ಕೂಸಿನ ನಿಜವಾದ ತಾಯಿ ಕೂಸಿನ ವಿಷಯದಲ್ಲಿ ಕರಳು ಮರುಗಿ, ನನ್ನ ಒಡೆಯ ಬೇಡ, ಬದುಕಿರುವ ಕೂಸನ್ನು ಅವಳಿಗೆ ಕೊಟ್ಟು ಬಿಡು, ಅದನ್ನು ಕೊಲ್ಲಿಸಬೇಡ ಎಂದು ಬೇಡಿಕೊಳ್ಳುವಲ್ಲಿ ಎರಡನೆಯವಳು, ಅದು ನನಗೂ ಬೇಡ, ನಿನಗೂ ಬೇಡ, ಕಡೆಯಲ್ಲಿ ಎಂದು ಕೂಗಿದಳು. ಆಮೆನ್, ಹಲ್ಲೆಲೂಯ. ಇಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ ಇವಳು ಆ ಮಗುವಿನ ವಿಷಯದಲ್ಲಿ ನಿಜವಾದ ತಾಯಿ ಏನ್ ಮಾಡ್ತಾಳೆ, ಅವಳು ಬಿಟ್ಕೊಡ್ತಾಳೆ. ಆದ್ರೆ ಅಲ್ಲಿ ಸುಳ್ಳು ಹೇಳುವಂತ ಸ್ತ್ರೀ ಏನ್ ಮಾಡ್ತಾಳೆ, ಅದನ್ನ ಕಡೀರಿ ಅಂತ. ಅವಾಗ ಸಾಲಮೋನ್ ಸರಿಯಾಗಿ ಒಂದು ತೀರ್ಮಾನ ಮಾಡಿ ನಿಜವಾದ ತಾಯಿ ಯಾರೆಂಬುದಾಗಿ ಅವನು ತಿಳ್ಕೊಂಡು ತೀರ್ಮಾನ ಮಾಡ್ತಾನೆ. ಇಲ್ಲಿ ನಾನು ಏನ್ ಹೇಳಕ್ಕೆ ಬರ್ತೇನೆ ಅಂದ್ರೆ, ಇವತ್ತು ನಿನ್ನ ನಿಜವಾದ ಸ್ಥಿತಿ ದೇವ್ರ ಮುಂದೆ ಇಡೋದಾದ್ರೆ ಅದಕ್ಕೆ ದೇವ್ರು ಉತ್ತರ ಕೊಡ್ತಾನೆ. ಹಲ್ಲೆಲೂಯ. ಇವತ್ತು ಅನೇಕರು ಹೇಳ್ತಾರೆ ಸತ್ಯಕ್ಕೆ ಬೆಲೆ ಇಲ್ರಿ ಅಂತ. ಆದ್ರೆ ಅದು ನಿನ್ನ ನಂಬಿಕೆ, ಅದ್ರ ಸತ್ಯಕ್ಕೆ ಬೆಲೆ ಇದೆ ಅಂತ ದೇವ್ರು ಹೇಳ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಸತ್ಯವನ್ನು ತಿಳಿದುಕೋ, ಸತ್ಯ ನಿನ್ನನ್ನು ಬಿಡುಗಡೆ ಮಾಡ್ತದೆ. ಇವತ್ತು ಸತ್ಯ ದೇವ್ರ ವಾಕ್ಯನ ನೀನ್ ತಿಳ್ಕೊಳ್ಳೋದಾದ್ರೆ, ಯೇಸು ಸ್ವಾಮಿನ ನೀನ್ ತಿಳ್ಕೊಳ್ಳೋದಾದ್ರೆ ನಿನ್ನ ಜೀವಿತದಲ್ಲಿ ಬಿಡುಗಡೆ ಬರ್ತದೆ. ಇವತ್ತು ಅನೇಕರು ಹೇಳ್ತಾರೆ ನಮ್ಗೆ ಒಳ್ಳೆ ದಿನಗಳು ಯಾವಾಗ ಬರ್ತದೆ, ನೀನ್ ದೇವ್ರನ್ನ ಕಂಡ್ಕೊಳ್ಳುವಾಗ ಒಳ್ಳೆ ದಿನಗಳು ಬರ್ತದೆ. ದೇವ್ರ ವಾಕ್ಯ ಹೇಳ್ತದೆ, ನೀನ್ ನಂಬುದ್ರೆ ದೇವರ ಮಹಿಮೆಯನ್ನು ಕಾಣ್ತಿ ಎಂಬುದಾಗಿ. ಅದಕ್ಕೆ ಇವತ್ತು ದೇವರ ಅನೇಕ ವಿಷಯಗಳಲ್ಲಿ ದೇವರು ಮಾತನಾಡ್ತಾರೆ. 1ನೇ ಅಧ್ಯಾಯ 16ನೇ ವಚನ, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದನ್ನು ಮಾಡಲಿ ಎಂದಳು. ಆಮೆನ್, ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತೇವೆ ನಹೋಮಿ ಮತ್ತೆ ರೂತಳ ಜೀವಿತದಲ್ಲಿ. ಆ ನಹೋಮಿ ಯಾರಂದ್ರೆ ರೂತಳ ಅತ್ತೆ. ಅವಳ ಜೀವಿತದಲ್ಲಿ ಆದಂತ ಘಟನೆಗಳನ್ನು ನೋಡಿ ನಹೋಮಿ ಹೇಳ್ತಾಳೆ, ನೀನು ಮತ್ತೆ ನಿನ್ನ ಮನೆಗೆ ಹೋಗ್ಬಿಡು, ಮತ್ತೆ ನೀನ್ ಮದುವೆ ಆಗು ಎಂಬುದಾಗಿ. ಆದ್ರೆ ಆ ರೂತ್ ಏನ್ ಮಾಡ್ತಾಳೆ ಅಂದ್ರೆ ಒಂದು ತೀರ್ಮಾನ ಮಾಡಿಕೊಂಡಿರ್ತಾಳೆ. ಆ ತೀರ್ಮಾನ ಮಾಡಿಕೊಂಡಿರುವಾಗ ಅವಳ ಜೀವಿತದಲ್ಲಿ ಏನಾಗ್ತದೆ ಅಂದ್ರೆ ಒಂದು ದೊಡ್ಡ ದೊಡ್ಡ ಸಂಗತಿಗಳು ಅಲ್ಲಿ ನಡೀತವೆ. ಅದಕ್ಕೆ ಇವತ್ತು ಒಬ್ಬ ಮನುಷ್ಯನಲ್ಲಿ ಸರಿಯಾದ ಒಂದು ತೀರ್ಮಾನ ಬೇಕು. ಇವತ್ತು 2 ದಿನದ ತೀರ್ಮಾನ ಅಲ್ರಿ, ಶಾಶ್ವತದ ತೀರ್ಮಾನ. ಅಂದ್ರೆ ನೀನ್ ಲೋಕದ ಪಾಲ್ಗೆ ಸತ್ತು ಕ್ರಿಸ್ತನ ಪಾಲ್ಗೆ ಜೀವಿಸ್ಬೇಕು. ಇವತ್ತು ಯಾವಾಗ ನೀನ್ ದೇವ್ರನ್ನ ಕಂಡ್ಕೊಳ್ತೀಯೋ ಅಲ್ಲಿ ಏನಾಗ್ತದೆ ಅಂದ್ರೆ ದೇವ್ರ ನಿನ್ಗೆ ಒಂದು ನೂತನ ಹೃದಯ ಕೊಡ್ತಾನೆ, ನೂತನ ಮನಸ್ಸು ಕೊಡ್ತಾನೆ. ಲೋಕದ ಆಸೆ ಹೋಗಿ ಪರಲೋಕದ ಆಸೆ ಬಂದ್ಬಿಡ್ತದೆ. ಅದಕ್ಕೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯಾರಾದ್ರೂ ಕ್ರಿಸ್ತನಲ್ಲಿ ಬಂದ್ರೆ ಅವರು ನೂತನ ಸೃಷ್ಟಿಗಳು ಆಗ್ತಾರೆ. ಇವತ್ತು ದೇವ್ರು ನಮ್ಮನ್ನ ಕರೆದ ಮೇಲೆ ನಮ್ಮ ಜೀವಿತ ಮಾರ್ಪಡಬೇಕೆ ಹೊರತು ಹಳೆ ಜೀವಿತವಾಗಿ ಇರಬಾರ್ದು.
ಅಬ್ರಾಮನ ಜೀವಿತ ನೋಡ್ಬೇಕಾದ್ರೆ, ಅವರ ಹಿನ್ನೆಲೆ ನೋಡ್ಬೇಕಾದ್ರೆ, ಅವನು ಲೋಕದ ರೀತಿಯಲ್ಲಿದ್ದ, ಲೋಕದ ಮನುಷ್ಯನಾಗಿದ್ದ. ಆದ್ರೆ ದೇವ್ರು ಕರೆದಾಗ ಅವನೆಲ್ಲವನ್ನು ತ್ಯಜಿಸಿ ಅವನು ಹೊಸ ಮನುಷ್ಯನಾಗಿ ಮಾರ್ಪಟ್ಟ. ಆ ಹೊಸ ಮನುಷ್ಯನಾಗಿ ಮಾರ್ಪಟ್ಟಾಗ್ಲೇ ಅವನಿಗೆ ಹೊಸ ಹೃದಯ ಬಂತು, ಆ ಹೊಸ ಕಾರ್ಯಗಳು ಬಂತು. ಅವನಲ್ಲೇನಂದ್ರೆ ಒಂದು ದೊಡ್ಡ ಮಾರ್ಪಾಟು ಬಂತು. ಯಾಕಂದ್ರೆ ದೇವ್ರು ನಾನು ಒಟ್ಟಿಗಿದ್ರೆ ನಾನು ಎಲ್ಲಿ ಬೇಕಾದ್ರೂ ನಾನು ಜೀವನ ಮಾಡ್ಬೋದು. ಅದಕ್ಕೆ ಅವನೇನ್ ಮಾಡ್ದ, ಫಸ್ಟ್ ಚಾಯ್ಸ್ ಲೋಟನ್ಗೆ ಕೊಟ್ಟ. ಆ ಫಸ್ಟ್ ಚಾಯ್ಸ್ ಕೊಟ್ಟ ಮೇಲೆ ಇವನು ಅಬ್ರಾಮ್ ಏನ್ ಮಾಡ್ದ, ಅವನು ಬಿಟ್ಟಿದ್ದ ಸ್ಥಳನ ಇವನು ಹೊಂದ್ಕೊಂಡ. ಆ ಬಿಟ್ಟಿದ್ದ ಸ್ಥಳ ಹೊಂದ್ಕೊಂಡ್ಮೇಲೆ ದೇವರು ಅಲ್ಲಿ ಅವನ್ನ ಆಶೀರ್ವಾದ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಇವತ್ತೇನಂದ್ರೆ, ಇವತ್ತು ನಿನ್ನ ಒಂದು ತೀರ್ಮಾನಕ್ಕೆ ಹೋಗ್ಬೇಡ, ದೇವರ ತೀರ್ಮಾನಕ್ಕೆ ನೀನ್ ಬಿಟ್ಕೊಡು ಎಂಬುದಾಗಿ. ಹಲ್ಲೆಲೂಯಾ. ಈಗಾಗ್ಲೇ ನಾವು ನೋಡಿದ್ದು ಆ ಒಂದು ಇಬ್ಬರ ಸ್ತ್ರೀಯರ ಜೀವಿತದಲ್ಲಿ, ಮತ್ತೆ ರೂತಳ ಜೀವಿತದಲ್ಲಿ ನಾವು ನೋಡ್ದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 18ನೇ ವಚನ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 18ನೇ ವಚನ. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾ ಸ್ನಾನ ಮಾಡಿಸಿಕೊಂಡನು, ತರುವಾಯ ಊಟ ಮಾಡಿ ಬಲ ಹೊಂದಿದನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ನಾವು ಯಾರನ್ನ ನೋಡ್ತೇವೆ ಅಂದ್ರೆ ಪೌಲನ ಬಗ್ಗೆ. ಆ ಪೌಲ ಮುಂಚೆ ಏನಾಗಿದ್ದಾನೆ ಅಂದ್ರೆ ಅವನು ಸೌಲನಾಗಿರ್ತಾನೆ. ಆದ್ರೆ 9ನೇ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ಪ್ರಾರಂಭದಲ್ಲಿ ನಾವು ನೋಡುವಾಗ ಆ ಸೌಲನ್ನ ದೇವ್ರು ಏನ್ ಮಾಡ್ತಾರೆ, ದೇವ್ರು ಸಂಧಿಸಿ ಅವನ ಕಣ್ಣ ತೆರೆಸ್ತಾರೆ. ಹಲ್ಲೆಲೂಯಾ. ಇವತ್ತು ದೇವ್ರು ಪ್ರತಿಯೊಬ್ಬರಿಗೂ ಒಂದು ಸಮಯ ಇಟ್ಟಿದ್ದಾನೆ. ಆ ಸಮಯ ಬರುವಾಗ ದೇವ್ರು ನಿಮ್ಮನ್ನ ಸಂಧಿಸ್ತಾನ್ರಿ. ಅದಕ್ಕೆ ಆ ಸಮಯಕ್ಕೋಸ್ಕರ ನೀನ್ ಕಾದಿರುವುದಾದ್ರೆ ದೇವ್ರು ಖಂಡಿತವಾಗಿ ನಿನ್ನ ಸಮಯವನ್ನು ಸಂತೋಷವಾಗಿ ಮಾರ್ಪಡಿಸಲಿದ್ದಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮ ದುಃಖ ಹೋಗಿ ಆನಂದ ಬರ್ತದೆ ಎಂಬುದಾಗಿ. ಈ ಸೌಲನಾದಂತ ಪೌಲನ ವಿಷಯದಲ್ಲಿ ನಾವು ನೋಡಿಕೊಳ್ಳುವಾಗ ಅವನ ಜೀವಿತ ಏನಾಗ್ತದೆ ಅಂದ್ರೆ ಮಾರ್ಪಡ್ತಾನೆ. ಆ ಮಾರ್ಪಟ್ಟಾಗ ಏನಾಗ್ತದೆ, ಅಲ್ಲಿ 18ನೇ ವಾಕ್ಯ ಏನ್ ಹೇಳುತ್ತೆ, ಅವನು ಹೋಗಿ ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಆಮೇಲೆ ಕೆಳಗಡೆ ಅವನು ಎದ್ದು ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ಆಮೆನ್, ಹಲ್ಲೆಲೂಯಾ. ಅವನು ಮತ್ತೆ ಹಿಂತಿರುಗಿ ಹೋಗ್ಲಿಲ್ಲ. ಆದ್ರೆ ದೇವರ ಮಹಿಮೆಗಾಗಿ ಅವನ ಒಂದು ತೀರ್ಮಾನ ಮಾಡಿ ಅವನ ದೀಕ್ಷಾ ಸ್ನಾನ ತೆಗೆದುಕೊಳ್ತಾನೆ. ಅದಕ್ಕೆ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ನೀನ್ ನಂಬದ ಮೇಲೆ, ಆತನ ನಂಬದ ಮೇಲೆ ನೀನ್ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕೆಂಬುದಾಗಿ. ಯಾಕಂದ್ರೆ ಇವತ್ತು ದೇವರಲ್ಲಿ ನಾವು ದೃಢವಾಗಿ ನಿಂತ್ಕೊಳ್ಬೇಕಂತ ದೇವ್ರು ಎದುರು ನೋಡ್ತಾ ಇದ್ದಾನೆ. ಇವತ್ತು ಅನೇಕರ ಮನಸ್ಸು ಚಂಚಲ ಆಗ್ಬಿಡ್ತಾ ಇದೆ. ಇವತ್ತು ನಾವು ಹಿಂದೆ ಹೋಗ್ಬೇಕಾ ಮುಂದೆ ಹೋಗ್ಬೇಕಾ? ಆದ್ರೆ ದೇವರಿಂದ ನೀನು ಆಲೋಚನೆ ತೆಗೆದುಕೊಳ್ಳೋದಾದ್ರೆ ದೇವ್ರು ನಿನ್ಗೆ ಮಾರ್ಗ ಮಾಡ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನಾನೇ ಮಾರ್ಗವು ಸತ್ಯವು ಜೀವವು ಎಂಬುದಾಗಿ. ಇವತ್ತು ಯಾರೆಲ್ಲ ಆತನನ್ನು ನಂಬಿ ಬರ್ತಾ ಇದ್ದಾರೋ ಅವರ ಜೀವಿತಗಳಲ್ಲಿ ದೇವರ ಪ್ರಬಲವಾದ ಕಾರ್ಯಗಳನ್ನು ದೇವರು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಅದಕ್ಕೆ ಇವತ್ತು ದೇವ್ರ ಮುಂದೆ ನೀನ್ ಒಪ್ಪಿಕೊಳ್ಳುವುದಾದ್ರೆ, ದೇವ್ರ ಮುಂದೆ ನೀನ್ ಬರುವುದಾದ್ರೆ ದೇವ್ರು ನಿನ್ನನ್ನು ಹೊಸ ಮನುಷ್ಯನಾಗಿ ಮಾರ್ಪಡಿಸ್ತಾನೆ. ಅದಕ್ಕೆ ಅಲ್ಲಿ ಯೋಹಾನ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಒಬ್ಬ ವ್ಯಕ್ತಿನ ನಾವು ನೋಡ್ತೇವೆ, ನಿಕೋದೇಮ. ಆ ನಿಕೋದೇಮನಲ್ಲಿ ಏನಿತ್ತಂದ್ರೆ ಅವನು ಒಳ್ಳೆಯವನಾಗ್ಬೇಕಂತ ಮನ್ಸಿತ್ತು. ಆದ್ರೆ ಜನರ ಭಯ ಇರೋದ್ರಿಂದ ಅವನು ರಾತ್ರಿ ವೇಳೆಯಲ್ಲಿ ಬಂದು ಯೇಸು ಸ್ವಾಮಿನ ಸಂಧಿಸ್ತಾನೆ. ಅವನೆಂತಾನೆ, ನಾನು ಹೊಸ ಮನುಷ್ಯನಾಗಿ ನೋಡಿಕೊಳ್ಳೋಣ. ಯೋಹಾನ 3ನೇ ಅಧ್ಯಾಯ. ಫರಿಸಾಯರಲ್ಲಿ ಯೆಹೂದ್ಯರ ಹಿರೀಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ದೇವ್ರು ಏನ್ ಎದುರು ನೋಡ್ತಾ ಇದ್ದಾನೆ ಅಂದ್ರೆ, ಒಬ್ಬ ಮನುಷ್ಯ ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟೋದಂದ್ರೆ ತಾಯಿ ಗರ್ಭದಿಂದ ಅಲ್ರಿ. ಯಾವಾಗ ನೀನ್ ದೇವ್ರನ್ನ ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಳ್ತೀಯೋ ಅಲ್ಲಿ ಹೊಸ ಮಾರ್ಪಾಟು ದೇವ್ರು ಕೊಡ್ತಾನೆ. ಆದ್ರೆ ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಹೆಸರಿಗೆ ದೀಕ್ಷಾ ಸ್ನಾನ ತೆಗೆದುಕೊಳ್ತಾರೆ, ಆದ್ರೆ ಅವರ ಜೀವಿತದಲ್ಲಿ ಮಾರ್ಪಾಟುಗಳಿಲ್ಲ. ಆದ್ರೆ ಮಾರ್ಪಾಟು ಇಲ್ಲ ಅಂದ್ರೆ ನಿನ್ನ ಲೈಫ್ ಅಲ್ಲಿ ಬದಲಾವಣೆ ಆಗೋದಿಲ್ರಿ.
ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕ್ರಿಯೆ ಇಲ್ಲದ ನಂಬಿಕೆ ಅದು ಸತ್ತದು ಎಂಬುದಾಗಿ. ಇವತ್ತು ನಿನ್ನ ಲೈಫ್ ಅಲ್ಲಿ ಕ್ರಿಯೆ ಇರ್ಬೇಕು. ಇವತ್ತು ನೀನ್ ದೇವ್ರನ್ನ ಆರಾಧಿಸ್ತಿ ಅಂದ್ರೆ ದೇವ್ರು ಮೆಚ್ಚಬೇಕ್ರಿ. ಇವತ್ತು ದೇವ್ರನ್ನ ನೀನ್ ಕೊಂಡಾಡ್ತಿ ಅಂದ್ರೆ ದೇವ್ರು ಮೆಚ್ಚಬೇಕು. ಇವತ್ತು ನೀನ್ ಆರಾಧನೆ ಮಾಡುವಾಗ ದೇವರ ಪ್ರಸನ್ನತೆ ನೀನು ಅನುಭವಿಸ್ಬೇಕು. ಹಲ್ಲೆಲೂಯಾ. ಇವತ್ತು ಅನೇಕ ಜನ ಕಾಟಾಚಾರಕ್ಕೆ ಆರಾಧನೆಗೆ ಹೋಗ್ತಾರೆ, ಕಾಟಾಚಾರದಲ್ಲಿ ದೇವ್ರನ್ನ ಆರಾಧಿಸ್ತಾರೆ. ಆದ್ರೆ ಆ ರೀತಿಯಾಗಿ ದೇವ್ರು ಮೆಚ್ಚೋದಿಲ್ರಿ. ದೇವ್ರು ಹೇಳ್ತಾನೆ, ನೀನು ಪೂರ್ಣ ಹೃದಯದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ದೇವ್ರನ್ನ ನೀನು ಆರಾಧಿಸ್ಬೇಕು. ಎರಡನೇ ಆಜ್ಞೆ ಹೇಳ್ತದೆ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕೆಂಬುದಾಗಿ. ಈ 2 ಆಜ್ಞೆ ಇಡೀ ಧರ್ಮಶಾಸ್ತ್ರ ಹೇಳ್ತದೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಯೇಸು ಸ್ವಾಮಿಲಿ ನೀನ್ ಬರೋದಾದ್ರೆ ಆತನ ಒಂದು ಕ್ಯಾರೆಕ್ಟರ್ ನೀನ್ ಧರಿಸ್ಕೊಳ್ಬೇಕ್ರೆ. ಇವತ್ತು ಅನೇಕರನ್ನ ನೋಡುವಾಗ ಅವ್ರ ಬಾಯಲ್ಲಿ ಮಾತಾಡ್ತಾರೆ, ಅದ್ರ ಕ್ರಿಯೆಯಲ್ಲಿ ಇರೋದಿಲ್ಲ. ಹಲ್ಲೆಲೂಯಾ. ಯಾವಾಗ ನೀನು ಹೃದಯ ಆಟ್ಲಿ ಅಂದ್ರೆ ಯಾವಾಗ ಹೃದಯದಲ್ಲಿ ನೀನು ಹೃದಯಪೂರ್ವಕವಾಗಿ ನೀನು ಮಾತನಾಡ್ತೀಯೋ ಆತನ ನಿನಗೆ ಹೃದಯಪೂರ್ವಕವಾಗಿ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಅಬ್ರಾಮನ ಜೀವಿತ ನೋಡ್ಬೇಕಾದ್ರೆ ಅಲ್ಲಿ 75 ವರ್ಷದಲ್ಲಿ ಅವನ್ನ ದೇವರು ಆಶೀರ್ವಾದ ಮಾಡ್ತಾನೆ. ದೇವ್ರ ಅಬ್ರಾಮ್ನ ಕರೆದಾಗ 25 ವರ್ಷ, ಆದ್ರೆ ಅವನ್ನ ಆಶೀರ್ವಾದಿಸಲ್ಪಡುವಾಗ 75 ವರ್ಷ. ಎಷ್ಟು ತಾಳ್ಮೆಯಿಂದ ಅವನು ಇರ್ಬೋದ್ರಿ. ಆದ್ರೆ ಇವತ್ತು ನೀನ್ ಕಾದಿರೋದು ಬಹಳ ಮುಖ್ಯ. ಎಲ್ಲಿವರೆಗೂ ನೀನ್ ಕಾದಿರ್ತೀಯೋ ಅಲ್ಲಿವರೆಗೂ ದೇವ್ರು ನಿನ್ನನ್ನು ಉನ್ನತವಾಗಿ ಪಡಿಸ್ತಾನೆ. ಇವತ್ತು ನಮಗೆ ಫೌಂಡೇಶನ್ ಬಹಳ ಮುಖ್ಯ. ಎಷ್ಟು ಫೌಂಡೇಶನ್ ಗಟ್ಟಿಯಾಗಿರ್ತದೋ ಅಷ್ಟು ದೇವ್ರು ನಿನ್ ಮೇಲೆ ಒಂದು ಪಿಲ್ಲರ್ ಅನ್ನು, ಅಷ್ಟು ಒಂದು ಅಪಾರ್ಟ್ಮೆಂಟ್ ಅನ್ನು ದೇವ್ರು ಕಟ್ತಾನೆ. ಅಪಾರ್ಟ್ಮೆಂಟ್ ಅಂದ್ರೆ ದೇವರು ನಶಿಸಿ ಹೋಗುವಂತ ಆತ್ಮಗಳು ದೇವ್ರು ನಿನಗೆ ಕೊಡ್ತಾನೆ. ಇವತ್ತು ಎಷ್ಟೊಂದು ಸಲ ನಾನು ಕೇಳ್ತಾ ಇರ್ತೇನೆ, ದೇವರೇ, ಅನೇಕ ದೇಶಗಳಲ್ಲಿ, ಅನೇಕ ಕಡೆಗಳಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು, ಮಾತ್ಕಾರ್ಯಗಳು ನಡೆಯೋದ್ರಿಂದ ಅನೇಕರು ದೇವರ ಬಳಿ ಬರ್ತಾ ಇದ್ದಾರೆ. ಆದ್ರೆ ಈ ಒಂದು ಪ್ರಾಂತದಲ್ಲಿ ಯಾವಾಗ ಬರ್ತದೆ? ಅಂದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಒಬ್ಬ ನೀತಿವಂತ ಇದ್ರೆ ಇಡೀ ಪಟ್ಟಣ ನಾನು ಉಳಿಸ್ತೇನೆ ಎಂಬುದಾಗಿ. ಇವತ್ತು ನಂಬಿಗಸ್ತರನ್ನ ದೇವರ ಎದುರು ನೋಡ್ತಾ ಇದ್ದಾನೆ, ನೀತಿವಂತರನ್ನ ದೇವರ ಎದುರು ನೋಡ್ತಾ ಇದ್ದಾನೆ. ಆದ್ರೆ ಇವತ್ತು ದೇವರ ಮಹಿಮೆಗಾಗಿ ನೀನು ನಿಂತ್ಕೊಳ್ಳುವುದಾದ್ರೆ ನಿನ್ನ ಮುಖಾಂತರ ದೇವರ ವಾಕ್ಯ ಹೇಳ್ತದೆ, ನಿನ್ನ ಮುಖಾಂತರ ನಾನು ಮಹಿಮೆ ಹೊಂದಬೇಕೆಂಬುದಾಗಿ. ಇವತ್ತು ದೇವರ ಮಹಿಮೆ ಹೊಂದುವಂತ ಸಮಯ ಬಹಳ ಸಮೀಪವಾಗಿದೆ. ಅದಕ್ಕೆ ಇವತ್ತು ಒಂದು ತೀರ್ಮಾನ ಬಹಳ ಮುಖ್ಯ ರೀ. ಇವತ್ತು ನೀನು ದೇವರ ಮಹಿಮೆಗಾಗಿ ಬಿಟ್ಕೊಡುವಂತ ಹೃದಯ ನಿನಗೆ ಬರ್ಬೇಕು. ಇವತ್ತು ಲೋಕದ ಪಾಲ್ಗೆ ನೀನು ಸತ್ತು ಕ್ರಿಸ್ತನ ಪಾಲ್ಗೆ ಜೀವಿಸುವುದಾದ್ರೆ ದೇವ್ರು ನಿನಗೆ ಹೊಸ ಹೃದಯವನ್ನು ಕೊಟ್ಟು ದೇವ್ರು ನಿನ್ನೊಟ್ಟಿಗೆ ಮಾತನಾಡಲು ದೇವರು ಶಕ್ತನಾಗಿದ್ದಾನೆ. ಇವತ್ತು ಸ್ವಲ್ಪ ದಿನದ ಆಶೀರ್ವಾದಕ್ಕೆ ನೋಡಬೇಡ, ನೀನು ಶಾಶ್ವತವಾಗಿರುವಂತಹ ಆಶೀರ್ವಾದವನ್ನು ನೀನು ನೋಡ್ಬೇಕೆಂಬುದಾಗಿ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಮನುಷ್ಯನು ರೊಟ್ಟಿದಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ವಾಕ್ಯದಿಂದ ಬದುಕ್ತಾನೆ ಎಂಬುದಾಗಿ. ಇವತ್ತು ನೀನು ಬದುಕ್ಬೇಕಂದ್ರೆ ದೇವರ ವಾಕ್ಯ ನಿನಗೆ ಬೇಕ್ರಿ. ಅದಕ್ಕೆ ದೇವ್ರ ವಾಕ್ಯ ಏನ್ ಹೇಳ್ತದಂದ್ರೆ, ನೀವೇ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಯಾಕಂದ್ರೆ ನೀನು ಆರಾಧನೆ ಮಾಡುವಂತ ದೇವರು ಆತನ ಬೆಳಕಾಗಿದ್ದಾನೆ. ಆತನ ಮಕ್ಕಳಾದಂತ ನಾವು ಸಹ ಆತನ ಬೆಳಕಲ್ಲಿ ಇರಬೇಕೆಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾನೆ. ಅದಕ್ಕೆ ನೀನು ಇವತ್ತೆಲ್ಲ ಇರುವುದಾದ್ರೂ ಇವತ್ತು ದೇವರ ಹತ್ರ ಒಂದು ತೀರ್ಮಾನ ಮಾಡಿಕೊ. ದೇವ್ರೆ, ಇದುವರೆಗೂ ನಾನು ಇಷ್ಟಪಟ್ಟು ನಾನು ಜೀವನ ಮಾಡ್ತಾ ಇದ್ದೆ ದೇವ್ರೆ, ಆದ್ರೆ ಇನ್ನು ಮೇಲೆ ನನ್ನ ಇಷ್ಟದಂತೆ ಅಲ್ಲ, ನಿನ್ನ ಇಷ್ಟದಂತೆ ನನ್ನನ್ನು ರೂಪಿಸು ಎಂಬುದಾಗಿ. ಯಾವಾಗ ನೀನು ಆ ರೀತಿಯಾಗಿ ಕೇಳಕ್ಕೆ ಹೋಗ್ತೀಯೋ ದೇವ್ರು ನಿನ್ನೊಟ್ಟಿಗೆ ಮಾತನಾಡಿ ಒಂದು ಒಡಂಬಡಿಕೆಯನ್ನು ದೇವ್ರು ಮಾಡ್ತಾನೆ. ಅವಾಗ ದೇವ್ರು ಹೇಳ್ತಾನೆ, ಈತನು ನನ್ನ ಮಗನು, ಈತನು ನನ್ನ ಮಗಳೆಂಬುದಾಗಿ ದೇವರು ಗುರುತಿಸುವಾಗೆ ದೇವ್ರು ಮಾಡ್ತಾನ್ರೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ನಾಳೆ ಬಗ್ಗೆ ಚಿಂತೆ ಮಾಡಬೇಡ, ಏನ್ ತಿನ್ಬೇಕೆಂಬುದಾಗಿ ಚಿಂತೆ ಮಾಡಬೇಡ. ದೇವರು ಪ್ರತಿ ದಿನ ಆತನು ನಡೆಸಲು ಶಕ್ತನಾಗಿದ್ದಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಆ ದಿನದ ಕಾಟ ಆ ದಿನಕ್ಕೆ ಸಾಕು ಎಂಬುದಾಗಿ. ಲೋಟ ಏನ್ ಮಾಡ್ದ ಅಂದ್ರೆ ಅವನು ಫ್ಯೂಚರ್ ನೋಡ್ದ, ಅಲ್ಲಿ ಒಳ್ಳೆ ನೀರಾವರಿ ಇದೆ, ಒಳ್ಳೆ ಸಂಪತ್ತಿದೆ ಎಂಬುದಾಗಿ. ಆದ್ರೆ ಅದ್ಯಾವುದು ಬರ್ಲಿಲ್ರಿ. ಆದ್ರೆ ಅದೇ ಸಂಪತ್ತು, ಅದೇ ನೀರಾವರಿ ದೇವ್ರು ಏನ್ ಮಾಡ್ದ, ಅದನ್ನ ನಾಶ ಮಾಡಿಬಿಟ್ಟ. ಯಾಕಂದ್ರೆ ಜನರ ಪಾಪ ಅದರಲ್ಲಿ ತುಂಬಿ ತುಳುಕ್ತಾ ಇತ್ತು. ಯಾಕಂದ್ರೆ ದೇವರು ಪಾಪಿನ ಪ್ರೀತಿಸ್ತಾನೆ, ಪಾಪನ ಶಪಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ದೇವರಿಗೆ ನೀನು ಒಪ್ಪಿಸಿಕೊಡು. ನೀನು ಯಾರೇ ಆಗಿರೋದಾದ್ರೂ ಈ ಒಂದು ಸಂದೇಶವನ್ನು ವೀಕ್ಷಿಸುವಂತ ಪ್ರತಿ ಒಬ್ಬೊಬ್ಬರಿಗೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಜೀವಿತ ಆತನ ಕೈಯಲ್ಲಿ ಕೊಡು ಎಂಬುದಾಗಿ.
ಹಲ್ಲೆಲೂಯಾ. ಯಾಕಂದ್ರೆ ಇವತ್ತು ನಮ್ಮ 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 ಕಾರ್ಯಗಳು ಅದೆಲ್ಲ ನಮ್ಮ ಕಾರ್ಯಗಳು ಸೋತೋಗ್ತದೆ, ದೇವರ ಕಾರ್ಯ ಸೋತೋಗಲ್ರೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಭೂಮಿ ಆಕಾಶ ಅಳಿದು ಹೋದ್ರು ನನ್ನ ಮಾತುಗಳು ಅಳಿದು ಹೋಗುವುದಿಲ್ಲ. ಅಬ್ರಾಮ್ಗೆ ದೇವರು 12ನೇ ಅಧ್ಯಾಯದಲ್ಲಿ ಮಾತನಾಡ್ದ, ಮತ್ತೆ 17ನೇ ಅಧ್ಯಾಯದಲ್ಲಿ ಮಾತನಾಡುವಾಗ ಆತನ ಹೇಳ್ತಾನೆ, ನೀನ್ ನೆನ್ಸಕ್ಕಾಗೋದಿಲ್ಲ ಅಂತ ಅಷ್ಟು ಮಕ್ಕಳು ನಿನಗೆ ಕೊಡ್ತಾನೆ. ಅದು ಮಾತನಾಡುವಾಗ ಅವನಿಗೆ ಮಕ್ಕಳಿರ್ಲಿಲ್ಲ, ಆದ್ರೆ ಇಸಾಕನ ಮುಖಾಂತರ ದೇವರು ಅನೇಕ ಮಕ್ಕಳನ್ನ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನಾವು ಮಾತನಾಡುವಾಗ, ನಾವು ಪ್ರಾರ್ಥನೆ ಮಾಡುವಾಗ ನಾವು ದೇವ್ರ ಹತ್ರ ಹೇಳ್ತೇವೆ, ಅಬ್ರಾಮ್, ಇಸಾಕ್, ಯಾಕೋಬರ ದೇವರೆಂಬುದಾಗಿ. ಯಾಕೆ ಅಂದ್ರೆ ಆ 3 ಜನರ ಮಧ್ಯದಲ್ಲಿ ದೇವರ ಯೋಜನೆಗಳು ಬಹಳ ಇತ್ತು. ಹಲ್ಲೆಲೂಯಾ. ಯಾವಾಗ ದೇವ್ರ ಯೋಜನೆ ಇರ್ತದೋ ನಿನ್ನನ್ನ ಕೈ ಬಿಡಲ್ರಿ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಏನ್ ಹೇಳ್ತದಂದ್ರೆ, ಈಗ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ಸುಮ್ಮನೆ ಚಿತ್ರಿಸ್ಕೊಂಡ್ಲಿಲ್ರಿ, ದೇವರ ಉದ್ದೇಶದ ಮೇರೆಗೆ ಆತನ ಚಿತ್ರಿಸ್ಕೊಂಡಿದ್ದಾನೆ. ಅದಕ್ಕೆ ಇವತ್ತು ನಿನ್ನ ಜೀವಿತ ಇಷ್ಟ ಬಂದಂಗೆ ನಿನ್ ಜೀವನ ಮಾಡ್ಬೇಕಂತ ಅಲ್ಲ, ದೇವರ ಕಂಟ್ರೋಲ್ಗೆ ನೀನು ಬರ್ಬೇಕೆಂಬುದಾಗಿ. ದೇವರ ಕಂಟ್ರೋಲ್ಗೆ ನೀನು ಬರುವುದಾದ್ರೆ ದೇವರು ಖಂಡಿತವಾಗಿ ನಿನ್ನ ಮಧ್ಯದಲ್ಲಿ ಮಾತನಾಡಲಿದ್ದಾನೆ. ಇಲ್ಲಿ ಮತ್ತೊಂದು ವ್ಯಕ್ತಿನ ನಾವು ನೋಡ್ತಾ ಇದ್ದೇವೆ. ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 15 ಮತ್ತೆ 16ನೇ ವಚನ. ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 15 ಮತ್ತೆ 16ನೇ ವಚನ. ಆದರೆ ಆ ಹಬ್ಬದಲ್ಲಿ ಜನರು ಅಪೇಕ್ಷಿಸುವ ಸೆರೆಯವನನ್ನು ಅವರಿಗೆ ಬಿಟ್ಟುಕೊಡುವುದು ದೇಶಾಧಿಪತಿಯ ಪದ್ಧತಿಯಾಗಿತ್ತು. ಆ ಕಾಲದಲ್ಲಿ ಬರಬನೆಂಬ ಪ್ರಸಿದ್ಧನಾದ ಒಬ್ಬ ಸೆರೆಯವನು ಸಿಕ್ಕಿಬಿದ್ದನು. ಹೀಗಿರಲಾಗಿ ಅವರು ಕೂಡಿ ಬಂದು ಸಮಯದಲ್ಲಿ ಪಿಲಾತನು ಹೊಟ್ಟೆ ಕಿಚ್ಚುನಿಂದ ಆತನನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ತಿಳಿದು, ನಿಮಗೆ ಯಾರು ಬಿಟ್ಟುಕೊಡಬೇಕೆನ್ನುತ್ತೀರಿ, ಬರಬನನ್ನು ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ಎಂದು ಅವರನ್ನು ಕೇಳಿದನು. ಆಮೆನ್. ಹಲ್ಲೆಲೂಯಾ. 20ನೇ ವಚನ. ಅತ್ತನಾಗಿ ಮಹಾಯಾಜಕರು ಹಿರಿಯರು ಬರಬನನ್ನು ಬಿಟ್ಟುಕೊಡಬೇಕೆಂದು ಬೇಡಿಕೊಳ್ಳುವ ಹಾಗೂ ಯೇಸುವನ್ನು ನಾಶಗೊಳಿಸುವ ಹಾಗೂ ಜನರನ್ನು ಒಡಂಬಡಿಸಿದರು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ, ಯೇಸು ಸ್ವಾಮಿನ ಬಿಟ್ಕೊಡುವಂತ ಸಮಯದಲ್ಲಿ ಜನ ಹೇಳ್ತಾರೆ, ನಮ್ಗೆ ಯೇಸು ಬೇಡ, ಬರಬ ಬೇಕು. ಇವತ್ತು ಜನ ಏನಂದ್ರೆ ಲೋಕ ಬೇಕಂತ ಕೇಳ್ತಾರೆ, ಪರಲೋಕ ಬೇಡ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರು ಅಂದ್ರೆ, ಯೇಸು ಸ್ವಾಮಿಯ ಮುಖಾಂತರ ಅಲ್ಲಿ ಬರಬನ್ಗೆ ಬಿಡುಗಡೆ ಆಯ್ತು. ಅದಕ್ಕೆ ಆತನ ಯೇಸು ಸ್ವಾಮಿ ಹುಟ್ಟದಾಗಿಂದ ಹಿಡಿದು ಸಾಯವರೆಗೂ ಅನೇಕ ಅದ್ಭುತಗಳು ನೋಡ್ತೇವೆ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಆತನ ಈ ಲೋಕಕ್ಕೆ ಬಂದಂತ ಉದ್ದೇಶ ಪಾಪಿಗಳನ್ನ ಹುಡುಕಿ ರಕ್ಷಿಸೋದಕ್ಕೋಸ್ಕರ. ಹಲ್ಲೆಲೂಯಾ. ಇವತ್ತು ದೇವ್ರು ನಿನ್ನನ್ನು ಈ ಲೋಕದಲ್ಲಿ ಯಾಕೆ ಇಟ್ಟಿದ್ದಾನೆ ಅಂದ್ರೆ, ಅನೇಕ ಕತ್ತಲಲ್ಲಿರುವಂತ ಜನರನ್ನ ಬಿಡುಗಡೆ ಮಾಡಬೇಕೆಂಬುದಾಗಿ. ಸುಮ್ನೆ ದೇವ್ರು ಇಡ್ಲಿಲ್ರಿ. ಸುಮ್ನೆ ದೇವ್ರು ನೀನು ಹುಟ್ಟಬೇಕು ಸಾಯ್ಬೇಕು ಅಂತ ಅಲ್ಲ. ನೀನು ಹುಟ್ಟುವಾಗ್ಲೂ ಒಂದು ಉದ್ದೇಶ, ಸಾಯುವಾಗ್ಲೂ ಒಂದು ಉದ್ದೇಶ. ಆದ್ರೆ ಸೆಂಟ್ರಲ್ಲಿ ದೇವರ ಮಹಿಮೆಗಾಗಿ ನೀನು ಏನಾದ್ರೂ ಮಾಡ್ಬೇಕೆಂಬುದಾಗಿ ದೇವ್ರು ಎದುರು ನೋಡ್ತಾ ಇದ್ದಾನೆ. ಯಾಕಂದ್ರೆ ಆತನ ರಕ್ತವನ್ನು ಸುರಿಸಿದಾನ್ರಿ. ಆತನ ರಕ್ತ ಅದು ವ್ಯರ್ಥವಾಗದಿಲ್ಲ. ಆತನ ರಕ್ತ ಅದು ಪರಿಶುದ್ಧವಾದ ರಕ್ತ. ಆತನ ರಕ್ತದಲ್ಲಿ ಯಾರೆಲ್ಲ ನಂಬಿ ಬರ್ತಾರೋ ಆತನ ರಕ್ತದಲ್ಲಿ ಬಿಡುಗಡೆ ಆಗ್ತದೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ತೊಳೆದು ಬಿಡುಗಡೆ ಆಗ್ತದೆ. ಅದಕ್ಕೆ ಇವತ್ತು ನೀನ್ ಬಿಡುಗಡೆ ಆಗ್ಬೇಕಾ? ಇವತ್ತು ನಿನ್ನ ಲೈಫ್ ನ ಒಂದು ಕಂಟ್ರೋಲ್ಗೆ ಬರ್ಬೇಕಾ? ನಿನ್ನ ಲೈಫ್ ನ ಒಂದು ಸಂತೋಷವಾಗಿರ್ಬೇಕಾ? ನಿನ್ನ ಲೈಫ್ ಒಂದು ಆಶೀರ್ವಾದಕರವಾಗಿರ್ಬೇಕಾ? ನಿನ್ನ ಆಲೋಚನೆ ಮೇರೆಗೆ ಓಡಬೇಡ, ದೇವರ ಆಲೋಚನೆ ಮೇರೆಗೆ ಓಡು. ಯಾಕಂದ್ರೆ ದೇವರ ಸಮಯ ಬರುವಾಗ ದೇವರ ವಾಕ್ಯ ಹೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವೇ ತೆಗೆಸ್ಕೊಳ್ರಿ, ದೇವರು ತಕ್ಕ ಸಮಯದಲ್ಲಿ ನಿನ್ನನ್ನು ಮೇಲಕ್ಕೆ ತರ್ತಾನೆ. ಹಲ್ಲೆಲೂಯಾ. ನಾನು ಅನೇಕ ಸಲ ನನ್ನನ್ನು ನಾನು ಆಶ್ಚರ್ಯ ಪಡ್ಕೊಳ್ತೇನೆ. ಈ ಒಂದು ಮಾಧ್ಯಮದಲ್ಲಿ, ಈ ಒಂದು ವಾಟ್ಸಪ್ ಅಲ್ಲಿ, ಈ ಒಂದು ಯೂಟ್ಯೂಬ್ ಅಲ್ಲಿ ನಾವು ಮಾತನಾಡ್ತೇವ ಎಂಬುದಾಗಿ. ಆದ್ರೆ ದೇವರು ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ತರ್ತಾನ್ರಿ. ಹಲ್ಲೆಲೂಯಾ. ಮೊನ್ನೆ ಒಂದು ದಿವಸ ಏನಂದ್ರೆ, ಒಬ್ರು ಬಾಂಬೆಯಿಂದ ಫೋನ್ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು, ಕರ್ನಾಟಕದ ಇನ್ಚಾರ್ಜ್ ನೀವು ತಗೊಳ್ತೀರಾ ಅಂದ್ರೆ ಅವರ ಸೇವೆ ದರ್ಶನದಲ್ಲಿ ನೀವು ಕೋಆರ್ಡಿನೇಟರ್ ಆಗಿ ನೀವು ಕೆಲಸ ಮಾಡ್ತೀರಾ? ಎಲ್ಲೋ ಇದ್ದಂತ ನನ್ನನ್ನ ದೇವ್ರು ಈ ರೀತಿಯಾಗಿ ತರ್ತಾ ಇದ್ದಾನೆ. ಅವ್ರಿಗೆ ಹೇಳ್ತಾ ಇದ್ದೆ, ನಮ್ಮ ಸೇವೆನೆ ಇವಾಗ
ಹೆಚ್ಚಾಗ್ತಾ ಇದೆ, ನಮ್ಮ ಸೇವೆಗೆ ನಾವು ಸಮಯ ಕೊಡಕ್ ಆಗ್ತಾ ಇಲ್ಲ. ಆದ್ರೆ ಸಾರಿ, ನಾನು ಆಗೋದಿಲ್ಲ. ಹಲ್ಲೆಲೂಯ. ಯಾಕಂದ್ರೆ ದೇವ್ರು ನಮ್ಮನ್ನ ಬಿಸಿ ಮಾಡ್ತಾನೆ. ಆದ್ರೆ ದೇವ್ರ ಮೇಲಕ್ಕೂ ತರ್ತಾನೆ, ಕೆಳಗೂ ತರ್ತಾನ್ರಿ. ಆದ್ರೆ ದೇವರ ಹಸ್ತದಲ್ಲಿ ನೀನ್ ಇರೋದಾದ್ರೆ ದೇವ್ರು ಖಂಡಿತವಾಗಿ ನಿನ್ ಕಾರ್ಯ ಮಾಡ್ತಾನೆ. ಇವತ್ತು ಇವತ್ತು ದೇವ್ರ ಸೇವೆಯಲ್ಲಿ ಅನೇಕ ಆಪರ್ಚುನಿಟಿ ಬರ್ತದೆ. ಆಪರ್ಚುನಿಟಿ ಮಧ್ಯದಲ್ಲಿ ನಾವು ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಲಿಲ್ಲ ಅಂದ್ರೆ ದೇವ್ರ ನಾಮ ದೂಷಣೆ ಆಗ್ತದೆ. ಅದಕ್ಕೆ ದೇವರಿಂದ ಬರುವಂತ ಉದ್ದೇಶ, ದೇವರಿಂದ ಬರುವಂತ ಉತ್ತರ ಅದು ಪರ್ಫೆಕ್ಟ್ ಆಗಿರ್ತದೆ. ಅದಕ್ಕೆ ದಾವೀದ ಏನ್ ಮಾಡ್ದ ಅಂದ್ರೆ ಪ್ರತಿಯೊಂದು ಭಾಗದಲ್ಲಿ ದೇವ್ರ ಹತ್ರ ಕೇಳ್ತಾ ಇದ್ದ, ದೇವ್ರೆ ನಾನು ಯುದ್ಧಕ್ಕೆ ಹೋಗ್ಬೇಕಾ ಬೇಡವಾ? ದೇವ್ರು 2 ಸಲ ಅನುಮತಿ ಕೊಡ್ತಾರೆ, 3ನೇ ಸಲ ಹೇಳ್ತಾರೆ ನೀನ್ ಹೋಗ್ಬೇಡ, ನಾನ್ ನಿನ್ಗೋಸ್ಕರ ಹೋಗ್ತೇನೆ. ಯಾಕೆಂದ್ರೆ ಇವತ್ತು ದೇವರ ಆಲೋಚನೆ ಬಹಳ ಮುಖ್ಯ ರೀ. ಇವತ್ತು ಅನೇಕ ಜನ ದೇವರಿಂದ ಆಲೋಚನೆ ತೆಗೆದುಕೊಳ್ತಾ ಇಲ್ಲ, ಮನುಷ್ಯರ ಆಲೋಚನೆ ತೆಗೆದುಕೊಳ್ತಾ ಇದ್ದಾರೆ. ಮನುಷ್ಯರ ಆಲೋಚನೆ 2 ದಿನ ಚೆನ್ನಾಗಿರ್ತದೆ, 3ನೇ ದಿನ ಮತ್ತೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಆದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಅಲ್ಲಿ ಜ್ಞಾನೋಕ್ತಿ 10ನೇ ಅಧ್ಯಾಯ 22ನೇ ವಚನ ಏನ್ ಹೇಳ್ತದೆ ಅಂದ್ರೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನ ಸೇರಿಸೋದಿಲ್ಲ ಎಂಬುದಾಗಿ. ಆದ್ರೆ ಲೋಟನ ಜೀವಿತದಲ್ಲಿ ಪ್ರಾರಂಭ ತುಂಬಾ ಸಂತೋಷವಾಗಿತ್ತು, ಆದ್ರೆ ಅಂತ್ಯ ಏನಿತ್ತು ಅಂದ್ರೆ ಆ ಇಡೀ ಸೊದೋಮ್ ಗೊಮೋರನ ದೇವ್ರ ನಾಶ ಮಾಡುವಾಗ ಆ ಸ್ಥಳನ ಬಿಟ್ಟು ಓಡುವ ರೀತಿಯಲ್ಲಿ ಮಾಡಿಬಿಟ್ಟ ದೇವ್ರು. ಯಾಕಂದ್ರೆ ನಾವು ಆರಿಸ್ಕೊಂಡ್ರೆ ಆ ರೀತಿ ಸ್ಥಿತಿಗತಿ ಬರ್ತದೆ. ಆದ್ರೆ ದೇವ್ರು ಕೊಡುವಾಗ ಅದು ಕೊನೆವರೆಗೂ ಇರ್ತದ್ರಿ. ಹಲ್ಲೆಲೂಯ. ಅದಕ್ಕೆ ಇವತ್ತು ದೇವ್ರ ಏನ್ ಹೇಳ್ತಾನೆ ಅಂದ್ರೆ, ಪ್ರಾರಂಭ ಮುಖ್ಯ ಅಲ್ಲ, ಅಂತ್ಯ ಬಹಳ ಮುಖ್ಯ ಎಂಬುದಾಗಿ. ಹಲ್ಲೆಲೂಯ. ಅದಕ್ಕೆ ಇವತ್ತು ದೇವ್ರ ಹತ್ರ ಒಂದು ತೀರ್ಮಾನ ಮಾಡೋಣ. ದೇವ್ರು ಖಂಡಿತವಾಗಿ ಅದಕ್ಕೆ ಇದನ್ನು ವೀಕ್ಷಿಸುವಂತ ಜನರ ಮಧ್ಯದಲ್ಲಿ ದೇವ್ರು ಏನ್ ಹೇಳ್ತಾನೆ ಅಂದ್ರೆ, ನಿನ್ನ ಜೀವಿತವನ್ನು ಸಾಮಾನ್ಯವಾಗಿ ಇಟ್ಕೊಳ್ಬೇಡ, ಅದು ಬಹಳ ಜಾಗೃತೆಯಿಂದ ಇಟ್ಕೊ. ಯಾಕಂದ್ರೆ ಈ ಆತ್ಮ, ಪ್ರಾಣ, ಶರೀರ ಮಣ್ಣಗೋಗ್ತದೆ, ಆತ್ಮ ಆತನಿಗೆ ಹೋಗ್ಬೇಕ್ರೆ. ಈ ಆತ್ಮ ಆತನದು, ಆತನ ಆತ್ಮ ನಾವು ಒಪ್ಪಿಸಿಕೊಡುವಾಗ ಅದು ನಾವು ದೇವರಲ್ಲಿ ಧೈರ್ಯವಾಗಿ ನಾವು ಹೇಳ್ಬೇಕು, ದೇವರೇ ನಿನ್ನ ಮಹಿಮೆಗಾಗಿ ನಾನು ಇಂತಿಂತ ಕಾರ್ಯಗಳನ್ನು ಮಾಡಿದ್ದೇನೆ. ಅದಕ್ಕೆ ಅಲ್ಲಿ ಆದಿಕಾಂಡದಲ್ಲಿ ಒಂದು ವಾಕ್ಯ ಬರ್ತದೆ, ನೀನು ಒಳ್ಳೆಯದನ್ನು ಮಾಡಿದ್ರೆ ನಿನ್ನ ತಲೆ ಎತ್ತಲ್ಪಟ್ಟಿರ್ತದೆ. ಯಾಕೆ ನಿನ್ನ ತಲೆ ಬಾಗಿದೆ ಎಂಬುದಾಗಿ ಅಲ್ಲಿ ವಚನ ನಾವು ನೋಡ್ತೇವಲ್ವ. ಆದಿಕಾಂಡ 4ನೇ ಅಧ್ಯಾಯನ ಕೈನನಿಗೆ ದೇವರು ಹೇಳ್ತಾರೆ, 4ನೇ ಅಧ್ಯಾಯ 7ನೇ ವಚನ. ನಿನ್ನ ತಲೆ ಯಾಕೆ ಬೋಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಆಮೆನ್. ಹಲ್ಲೆಲೂಯ. ಈ ಲೋಕದಲ್ಲಿ ನೀನು ಒಳ್ಳೇದು ಮಾಡಿದ್ರೆ ಮಾತ್ರ ನಿನ್ನ ತಲೆ ಎತ್ತಲ್ಪಟ್ಟಿರ್ತದೆ, ಕೆಟ್ಟದ್ದು ಮಾಡಿದ್ರೆ ನಿನ್ನ ತಲೆ ಬಾಗಿರ್ತದೆ. ನಿನ್ನ ತಲೆ ಎತ್ತಲ್ಪಟ್ಟಿರ್ಬೇಕಂದ್ರೆ ಸೃಷ್ಟಿಕರ್ತನಾದಂತ ದೇವರ ಮಾತನ್ನು ನೀನ್ ಕೇಳ್ಬೇಕು. ಯಾವಾಗ ನೀನು ಆತನ ಮಾತು ಕೇಳ್ತೀಯೋ, ದೇವ್ರ ವಾಕ್ಯ ಹೇಳ್ತದೆ, ಕೀರ್ತನೆ 34ನೇ ಅಧ್ಯಾಯ 5ನೇ ವಚನ ಹೇಳ್ತದೆ, ಆತನನ್ನ ದೃಷ್ಟಿಸುವ ಮುಖಗಳು ಲಜ್ಜೆಗೆಡುವುದಿಲ್ಲ. ಇವತ್ತು ನಿನ್ನ ಮುಖ ಲಜ್ಜೆಗೆಡಬಾರ್ದಂದ್ರೆ ನೀನು ಆತನನ್ನು ದೃಷ್ಟಿಸ್ಬೇಕಾಗ್ತದೆ. ಅದಕ್ಕೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕೀರ್ತನೆ 50:15 ಹೇಳ್ತದೆ, ಕಷ್ಟ ಕಾಲದಲ್ಲಿ ಮೊರೆ ಇಡು, ನಾನು ಬಂದು ಬಿಡಿಸ್ತೇನೆ. ಇವತ್ತು ನಮ್ಮನ್ನ ಬಿಡಿಸೋದು ಯಾರು ನಮ್ಮನ್ನ ಬಿಡ್ಸಕ್ ರೆಡಿ ಇಲ್ರಿ, ದೇವ್ರು ಒಬ್ಬನೇ ಬಿಡ್ಸಕ್ ರೆಡಿ ಇದ್ದಾನೆ. ಆತನು ಯಾರಂದ್ರೆ ಆತನು ಯೇಸು ಆಗಿದ್ದಾನೆ. ಆತನು ನಿನ್ನನ್ನು ಮನಪೂರ್ವಕವಾಗಿ ಆತನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನೀವು ಯಾರ ಸೊತ್ತಲ್ಲ, ನೀವು ದೇವರ ಸೊತ್ತು. ಹಲ್ಲೆಲೂಯ. ಈ ಲೋಕದಲ್ಲಿ ನೀವು ಸಾಧಾರಣ ಜನರಲ್ರಿ, ಆತನ ಹೇಳ್ತಾನೆ ನೀವು ಪರಲೋಕದ ರಾಯಭಾರಿಗಳು ಎಂಬುದಾಗಿ. ಯಾರಾದ್ರೂ ನಮ್ಮನ್ನ ಎಂಕರೇಜ್ ಮಾಡಿದಾರ? ಎಲ್ಲ ನಮ್ಮನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಹೊರತು ಯಾರು ಎಂಕರೇಜ್ ಮಾಡ್ತಾ ಇಲ್ರಿ. ಆದ್ರೆ ದೇವ್ರ ವಚನ ಮಾತ್ರ, ದೇವ್ರು ಮಾತ್ರ ನಮ್ಮನ್ನ ಎಂಕರೇಜ್ ಮಾಡ್ತಾ ಇದ್ದಾರೆ. ಅದಕ್ಕೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ತಿರಸ್ಕರಿಸಲ್ಪಟ್ಟಂತ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇವತ್ತು ನಿನ್ನನ್ನು ಯಾರು ಪ್ರೀತಿಸ್ತಾ ಇಲ್ವ ಚಿಂತೆ ಮಾಡಬೇಡ, ದೇವರು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆತನು ಯಾರಂದ್ರೆ ಆತನು ಯೇಸು ಆಗಿದ್ದಾನೆ. ಹಲ್ಲೆಲೂಯ. ಹಾಗಾಗಿ ಇವತ್ತು ನಾವು ಒಪ್ಪಿಸಿಕೊಳ್ಳೋಣ, ದೇವ್ರು ಖಂಡಿತವಾಗಿ ನಿಮ್ಮ ಮಧ್ಯದಲ್ಲಿ ಮಾತನಾಡುವಾಗೆ ಇವತ್ತು ದೇವರು ಮಾತನಾಡಿದಂತ ಒಂದೊಂದು ವಿಷಯಗಳು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದು ಪ್ರತಿದಿನ ನೀವು ನೆನಪು ಮಾಡಿಕೊಳ್ಳುವಾಗ, ಧ್ಯಾನ ಮಾಡುವಾಗ, ಪ್ರತಿದಿನ ನೀವು ಕೇಳುವಾಗ ದೇವ್ರು ಖಂಡಿತವಾಗಿ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಬಂಧು ಬಳಗ, ನಿನ್ನ ಎಲ್ಲ ನೀನು ಹೋಗುವಂತ ಬರುವಂತ ಕೆಲಸ ಕಾರ್ಯಗಳು, ನೀನು ಹೋಗುವಂತ ಬರುವಂತ ಎಲ್ಲ ಕಾರ್ಯಗಳನ್ನು ದೇವರು ನಿನ್ನ ಮುಖಾಂತರ ಒಂದು ಸಫಲಪಡಿಸಲಿದ್ದಾರೆ.
ಇನ್ನು ಮೇಲೆ ನಿನ್ನ ದುಃಖ ಹೋಗಿ ಆನಂದ ಬರುವಾಗೆ ದೇವರು ಮಾಡಲಿದ್ದಾನೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಅಂತ್ಯ ಆಶೀರ್ವಾದವನ್ನು ನಾವು ದೇವರ ಸನ್ನಿಧಾನದಲ್ಲಿ ತೆಗೆದುಕೊಳ್ಳೋಣ. ಕೃಪಾಭರಿತನಾದಂತ ದೇವರೇ, ಈ ಸಮಯದಲ್ಲಿ ಸ್ವಾಮಿ ನಿನ್ನ ಮಕ್ಕಳ ಮಧ್ಯದಲ್ಲಿ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. Hallelujah. Praise the Lord. Thank you, Lord. Thank you, Jesus. Hallelujah. ನೀನು ಇಲ್ಲದ ಜೀವಿತ ಬರಡು ಭೂಮಿ, ನೀನು ಇಲ್ಲದ ಹೃದಯ ಬರಡು ಭೂಮಿ, ಬಾಯಾರಿದ ಜಿಂಕೆ ನೀರನ್ನು ಆವರಿಸುವಂತೆ ನನ್ನ ಹೃದಯ ನಿನಗಾಗಿಯೇ ಆರೈಸುತ್ತದೆ. ಬಾಯಾರಿದ ಜಿಂಕೆ ನೀರನ್ನು ಆರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಆರೈಸುತ್ತದೆ. ಕೃಪಾಭರಿತನಾದಂತ ದೇವರೇ, ಈ ಸಮಯದಲ್ಲಿ ನಿನ್ನ ಮಕ್ಕಳ ಮಧ್ಯದಲ್ಲಿ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಇವತ್ತು ದೇವರೇ, ಅಬ್ರಾಮನ ಮತ್ತೆ ಲೋಟನ ವಿಷಯದಲ್ಲಿ ನೀನು ಮಾತನಾಡಿದ ಸ್ವಾಮಿ. ನಿನ್ನ ಮಕ್ಕಳು ಒಂದು ರೈಟ್ ಡಿಸಿಷನ್ ಅನ್ನು ತೆಗೆದುಕೊಳ್ಳುವಾಗೆ, ಒಂದು ರೈಟ್ ವೇ ಅಲ್ಲಿ ನಡೆದುಕೊಳ್ಳುವಾಗೆ ನೀನು ಕೃಪೆ ಮಾಡಿ. ಯಾವುದ್ರಲ್ಲೂ ಆತ್ರ ಪಡದಾಗೆ, ಎಲ್ಲಾದ್ರಲ್ಲೂ ನಿನ್ನ ಮಧ್ಯದಲ್ಲಿ ವಿಚಾರ ಮಾಡಿ ತೆಗೆದುಕೊಳ್ಳುವಾಗೆ ನೀನು ಕೃಪೆ ಮಾಡಿ. ಕರ್ತ ನಿನ್ನ ನಾಮದ ಮಹಿಮೆಗಾಗಿ ಸ್ವಾಮಿ, ಕೇಳುವಂತ ಪ್ರತಿ ಒಬ್ಬವರನ್ನು ಕರ್ತ ನಿನ್ನ ಆಶೀರ್ವಾದ ಮಾಡು. ಸಣ್ಣವರು ಮೊದಲುಗೊಂಡು ದೊಡ್ಡವರ ತನಕ ನಿನ್ನ ಕೃಪೆ, ನಿನ್ನ ಪ್ರೀತಿ, ನಿನ್ನ ಕರುಣೆ ಆವರಿಸಿಕೊಳ್ಳಲಿ ಸ್ವಾಮಿ. ಆಶೀರ್ವಾದ ಮಾಡಬಾರದು. ನಜರೇತಿನ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಬಂದಿದ್ದ ನಮ್ಮ ಸ್ವರ್ಗೀಯ ಜೀವಳ ತಂದೆ, ಆಮೆನ್. ನಾವೆಲ್ಲರೂ ತಲೆಗಳನ್ನು ಬಾಗಿ ತಂದೆಯಾದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸದಾ ಕಾಲ ನಮ್ಮೆಲ್ಲರೊಂದಿಗೆ ಇರಲಿ. ಆಮೆನ್, ಆಮೆನ್, ಆಮೆನ್. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ